ಸೇರ್ಬೇಕಾ ಸೇರ್ಬೇಕಾ ಶೇರ್ ಕೊಟ್ರಪ್ಪ. ಮತ್ತೆ ಒಂದೇ ಕಾಪಿ ತಾನೇ ಇರ್ತದೆ. ಈಗ ಒಂದೇ ಕಾಪಿ ಹಿಂದುಗಡೆ ಶ್ರೀ ಚೇರ್ ನಡೆಸೋದು ನಮ್ಗೆ ಇಷ್ಟ ಕೇಳಿ. ಪ್ರತಿಯೊಬ್ಬರು ಕೂಡ ಆರ್ಥಿಕ ಈಗ ರಾಜ್ಯಾಧ್ಯಕ್ಷರು ಮುಖ್ಯಮಂತ್ರಿ ಎಲ್ಲರಿಗೂ ಆರ್ಥಿಕ ಇಲ್ಲ ಅಲ್ಲೇ ನಂಗೆ ನಂಗೆ ಯಾವ್ಯಾವ ಸಬ್ಜೆಕ್ಟ್ ಟಾಪ್ ಪ್ರಿಯಾರಿಟಿ ತಗೋಬೇಕು, ಟಾಪ್ ಪ್ರಿಯಾರಿಟಿಲಿ ಯಾವ್ಯಾವ್ದು ಬೇಕು ಆದ್ಯತೆ ಮೇರೆಗೆ ಮಂಡ್ಯದಿಂದ ಶುರು ಆಗ್ಬೇಕಾ? ಏನೋ ಮಂಡ್ಯ ಅಂದ್ರೆ ಇಂಡಿಯಾ ಅಲ್ವಾ, ಅದಕ್ಕೆ ಮಂಡ್ಯದಿಂದ ಶುರುವಾಗಿ ಫಿಕ್ಸ್ ಆಯ್ತಾ ಈಗ ಕ್ಯಾಮ್ರಾ ಎಲ್ಲ? ಪ್ಲೀಸ್ ಸೈಲೆನ್ಸ್. ಹೊರಗಡೆ ಒಬ್ಬ ಇದೆ, ಇಲ್ಲ ಹೇಳಿ ಆಚೆ. ಒಳಗಡೆ ಒಬ್ಬ ಇದೆ, ಹೊರಗಡೆ ಒಬ್ಬ ಇದೆ ಬಾಗಿಲಲ್ಲಿ. ಬಹಳ ದಿನಗಳ ನಂತರ ಮಾಧ್ಯಮದ ಸ್ನೇಹಿತರ ಜೊತೆಯಲ್ಲಿ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಹಲವಾರು ಪ್ರತಿದಿನದ ಬೆಳವಣಿಗೆಯ ಬಗ್ಗೆ ಈ ದಿನ ತಮ್ಮೆಲ್ಲರ ಜೊತೆ ನನ್ನ ಭಾವನೆ ಹಂಚಿಕೊಳ್ಳಲಿಕ್ಕೆ ತಮ್ಮನ್ನೇನು ಆಹ್ವಾನ ನೀಡಿದ್ದೇನೆ. ಬಹುಶಃ ತಾವೆಲ್ಲ ಗಮನಿಸಿದ್ದೀರಿ, ಇತ್ತೀಚಿನ ದಿನಗಳಲ್ಲಿ ನಾನು ನಿಮ್ಮ ಮುಂದೆ ಬರ್ತಾ ಇರ್ತಕ್ಕಂಥದ್ದನ್ನು ಸ್ವಲ್ಪ ಕಡಿಮೆನೇ ಮಾಡ್ಕೊಂಡಿದ್ದೇನೆ. ಅದು ಬಹುಶಃ ನನ್ನ ಮೇಲೆ ನಿಮ್ಗೆ ಅಸಮಾಧಾನವೂ ಇದೆಯೇನೋ ಗೊತ್ತಿಲ್ಲ ನನಗೆ, ನಮ್ಮ ಕೈಗೆ ಸಿಗದೆ ಓಡಾಡ್ತಾ ಇದ್ದಾರೆ ಅಂತ. ಆದರೆ ಇವತ್ತು ಅನಿವಾರ್ಯವಾಗಿ ನಿಮ್ಮೆಲ್ಲರ ಜೊತೆ ನನ್ನ ಭಾವನೆಗಳನ್ನು ಹಂಚ್ಕೊಳ್ಳೇಬೇಕಾದಂಥ ಪರಿಸ್ಥಿತಿ ಈ ಸರ್ಕಾರದ ಕೆಲವು ನಡವಳಿಕೆಗಳು ಇವತ್ತು ಆ ಒಂದು ವಾತಾವರಣಕ್ಕೆ ದೂಡಿದ್ದಾರೆ ಅನ್ನೋದು ಪ್ರಥಮವಾಗಿ ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ 2 ದಿನಗಳಿಂದ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಘಟನೆ, ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮದಲ್ಲಿ
ಒಂದು ಧ್ವಜಸ್ತಂಭದ ರಾಜಕಾರಣ, ಮತ್ತೊಂದು ಈ ರಾಜ್ಯದಲ್ಲಿ ದೇವರಾಜ ಅರಸು ಅವರಿಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ದಾರೆ. ಈಗ ಶೋಷಿತ ವರ್ಗಗಳ ಧ್ವನಿಯಾಗಿ ಶೋಷಿತ ವರ್ಗಗಳ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದಕ್ಕೆ ಪಣ ತೊಟ್ಟು ಚಿತ್ರದುರ್ಗದಲ್ಲಿ ವಿರಾವೇಶದ ಭಾಷಣ ಮಾಡಿದಂಥದ್ದನ್ನು ನಮ್ಮ ಮುಖ್ಯಮಂತ್ರಿಗಳಿಂದ ಕೇಳಿದ್ದೇನೆ, ಅದನ್ನು ಆಲಿಸಿದ್ದೇನೆ. ಪ್ರಥಮವಾಗಿ ಮಂಡ್ಯ ಜಿಲ್ಲೆಯ ಕೆರಗೋಡಿನ ಬಗ್ಗೆ ಹೇಳೋದಾದರೆ, ಬಹುಶಃ ನನಗೆ ಬರೋದಕ್ಕಿಂತ ಮುಂಚೆ ನಮ್ಮ ಮಂಡ್ಯ ಉಸ್ತುವಾರಿ ಸಚಿವರು, ನನ್ನ ಹಳೆ ಸ್ನೇಹಿತರು, ನನಗೆ ಕೆಲವು ಉಪದೇಶಗಳನ್ನು ಹೇಳಿದ್ದಾರೆ, ಕೆಲವು ಸಲಹೆ ಕೊಟ್ಟು ಉಪದೇಶಗಳು ಹೇಳಿ, ಕೆಲವು ವಿಷಯಗಳನ್ನು ಇವತ್ತು ಮಂಡ್ಯ ಮಾಧ್ಯಮದ ಸ್ನೇಹಿತರ ಮುಂದೆ ನನ್ನ ಮೇಲೇನೊಂದು ದೋಷ ಹೊರಿಸಿದ್ದಾರೆ. ಮಂಡ್ಯ ಜಿಲ್ಲೆಯನ್ನು ಹಾಳು ಮಾಡಲಿಕ್ಕೆ ನಾನು ನಿನ್ನೆ ದಿನ ಬಂದಿದ್ದೇನೆ ಅಂತೇಳಿ ಹೇಳಿದ್ದಾರೆ. ಅವರ ಮುಖಭಾವಗಳನ್ನು ನಾನು ನೋಡಿದೆ. ನಿಮ್ಮ ಮುಂದೆ ಇವತ್ತಿನ ಮಂಡ್ಯ ಜಿಲ್ಲೆಯ ಪತ್ರಿಕೋದ್ಯಮದಲ್ಲಿ ಸ್ನೇಹಿತರ ಮುಂದೆ ಮಾತನಾಡಬೇಕಾದ್ರೆ ಅವ್ರ ಮುಖಭಾವವನ್ನು ನೋಡಿದೆ. ಆ ಮುಖಭಾವದಲ್ಲಿ ಯಾವುದೋ ಒಂದು ಹಿಂದಿನ ಮಾತಿದೆಯಲ್ಲ ಹಿರೇಕರದು, ಅತಿ ವಿನಯಂ ದೂರ್ತ ಲಕ್ಷಣಂ ಅಂತ, ಅದು ಎದ್ದು ಕಾಣ್ತಾ ಇತ್ತು ನಮ್ಮ ಹಳೆ ಸ್ನೇಹಿತರಲ್ಲಿ. ಮಂಡ್ಯ ಜಿಲ್ಲೆಯ ವಾತಾವರಣವನ್ನು, ಅಲ್ಲಿಯ ಸಿದ್ಧಾಂತವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಕ್ಕಂಥ ಕೆಲಸಕ್ಕೆ ನಾನು ಕೈ ಹಾಕಿದ್ದೇನೆ ಅಂತ ಹೇಳಿ ಆಪಾದನೆಯನ್ನು ಮಾಡಿದ್ದಾರೆ. ಪಾಪ ನನ್ನ ಜೊತೆನಲ್ಲೂ ಹಲವಾರು ವರ್ಷಗಳ ಜೊತೆಲೇ ಇದ್ದಂಥವರು. ಕುವೆಂಪು ಅವರ ಹೆಸರು ತೆಗೆದಿದ್ದಾರೆ, ಜಯಪ್ರಕಾಶ್ ನಾರಾಯಣ ಅವರ ಹೆಸರು ತೆಗೆದಿದ್ದಾರೆ, ಮದ್ದೂರಿನ ಶಿವಪುರದ ಸ್ವಾತಂತ್ರ್ಯ ಸೌಧದ ಜಾಗ ಕೊಟ್ಟಂಥ ತಿರುಮಲೇಗೌಡರು ಅವರ ಹೆಸರನ್ನೂ ಪಾಪ ಇವತ್ತು ಸ್ಮರಿಸ್ಕೊಂಡಿದ್ದಾರೆ. ಇದೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಮಂಡ್ಯ ಜಿಲ್ಲೆಯಲ್ಲಿ ನಿನ್ನೆ 2 ದಿನಗಳು ನಡೆದಿರ್ತಕ್ಕಂಥ ಘಟನೆಗೂ ನನಗೂ ಏನು ಸಂಬಂಧ ಇದೆ? ಫಸ್ಟು ನಾನು ಪ್ರಾಥಮಿಕವಾಗಿ ಮುಖ್ಯಮಂತ್ರಿಗಳನ್ನು ಕೇಳಲಿಕ್ಕೆ ಬಯಸ್ತೀನಿ, ಆ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನನಗೂ ನಿನ್ನೆಯ ಘಟನೆಗೂ ಸಂಬಂಧ ಏನು ಅಂತ ಹೇಳಿ. ಸರ್ಕಾರದಲ್ಲಿ ನೀವುಗಳು ನಿಮ್ಮ ಆಡಳಿತದ ವೈಫಲ್ಯ, ನಿಮ್ಮ ಪಕ್ಷದ ನಡವಳಿಕೆ ಇವತ್ತು ಇದಕ್ಕೆ ಮೂಲ ಕಾರಣ ಇರತಕ್ಕಂಥದ್ದನ್ನು ನನಗೇನು ದೋಷ ಕೊಡ್ಲಿಕ್ಕೆ ಹೊರಟಿದ್ದೀರಿ? ನನ್ನಿಂದ ಆಗಿರ್ತಕ್ಕಂಥ ಪ್ರಮಾದ ಏನು? ನಾನು ನಿನ್ನೆ ಈ ಒಂದು ಪ್ರತಿಭಟನೆ ನಂಬಿಕೊಂಡಿದ್ರು. ಬಿಜೆಪಿಯ ಅಂಗಪಕ್ಷಗಳು, ಬಿಜೆಪಿ ನಾಯಕರು ಆ ಪ್ರತಿಭಟನೆಯಲ್ಲಿ ನನ್ನನ್ನು ಬರಬೇಕು ಅಂತ ಹೇಳಿ, ನಮ್ಮ ಅಭಿಮಾನಿಗಳು ಬರಬೇಕು ಅಂತಕ್ಕಂಥ ಆಹ್ವಾನ ನನಗೆ ನೀಡಿದ್ರು. ಬಹುಶಃ ತಾವೆಲ್ಲ ಗಮನಿಸಿದ್ದೀರಿ, ನಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಮೊನ್ನೆ ಏನು ಕೆರಗೋಡ್ನಲ್ಲಿ ಲಾಠಿ ಚಾರ್ಜ್ ಆದಂಥ ಪ್ರಕರಣ ನೋಡಿದ್ರಿ, ಅವರೇ ಖುದ್ದಲ್ಲಿ ಭೇಟಿ ಕೊಟ್ಟಿದ್ರು ವಿರೋಧ ಪಕ್ಷದ ನಾಯಕರು. ಅವ್ರ ಮಾಧ್ಯಮದ ಸ್ನೇಹಿತರ ಮುಂದೆ ನಾಳೆ ದಿನ ಬಿಜೆಪಿ ಮತ್ತು JDSನ ಜೊತೆಗೂಡಿ ನಾವು ಪ್ರತಿಭಟನೆ ಮಾಡ್ತಕ್ಕಂಥ ತೀರ್ಮಾನ ಮಾಡಿದ್ದೇವೆ ಅನ್ನೋದನ್ನು ಹೇಳಿದರು. ನಿನ್ನೆ ನಾನು ಯಾವೊಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಕೊನೆ ಹಂತದಲ್ಲಿ ಭಾಗವಹಿಸಿದ್ದೇನೆ, ಬಹುಶಃ ನಾನು ಏನು ಮಾತನಾಡಿದೆ ಆ ಕಾರ್ಯಕ್ರಮದಲ್ಲಿ, ನಿಮ್ಮ
ಮಾಧ್ಯಮದ ಸ್ನೇಹಿತರ ಮುಂದೆ ಸಂಪೂರ್ಣವಾದ ನನ್ನ ಟೆಕ್ಸ್ಟ್ ಇದೆ, ನಾನು ಮಾತಾಡಿರ್ತಕ್ಕಂಥ. ಪಾಪ ನಮ್ಮ ಹಳೆ ಸ್ನೇಹಿತರು ಹೇಳಿದ್ದಾರೆ ಇವತ್ತು, ಏನೋ ಕೇಸರಿ ಶಾಲ್ನ ನಾನು ಹೆಗಲಿಗೆ ಹಾಕೊಂಡ ತಕ್ಷಣಲೇ ಜನತಾದಳದ ಪರಿವಾರದ ಹಲವಾರು ನಾಯಕರುಗಳ ದುಡಿಮೆಯ ಈ ಪಕ್ಷದ ಶಕ್ತಿಯನ್ನು ಅಂತಿಮ ಮಾಡಲಿಕ್ಕೆ ತೀರ್ಮಾನ ಮಾಡ್ಕೊಂಡು ಮುಗಿದೋಯ್ತು ಅಂತಕ್ಕಂಥ ಮಾತು ಹೇಳಿದ್ದಾರೆ. ನಾನು ಕೇಸರಿ ಶಾಲನ್ನ ಹೆಗಲಿಗೆ ಹಾಕೊಂಡಿದ್ದೆ ಮಹಾನ್ ಅಪರಾಧ ಆಗಿದೆಯಾ? ಈಗ ನಾನು ದಲಿತ ಸಮಾಜದ ಸಭೆಗಳಿಗೆ ಹೋಗ್ತೀನಿ, ಹಲವಾರು ಬಾರಿ ಹೋಗಿದ್ದೇನೆ. ಜೈ ಭೀಮ್ ಕಾರ್ಯಕರ್ತರು ಜೈ ಭೀಮ್ ಅಂತಕ್ಕಂಥದ್ದನ್ನು ಅಂಬೇಡ್ಕರ್ ಕಾರ್ಯಕ್ರಮದಲ್ಲಿ ಏನು ಕೂಗ್ತಾರೆ, ದಲಿತ ಸಮಾಜದ ನನ್ನ ಬಂಧುಗಳು ಅವರು ಉಪಯೋಗ ಮಾಡ್ತಕ್ಕಂಥ ನೀಲಿಯ ಸ್ಕಾರ್ಫ್ ಏನಿದೆ, ನೀಲಿ ಬಣ್ಣದ ಸ್ಕಾರ್ಫು, ಅದನ್ನೂ ಸಹ ನಾನು ಹಾಕೊಂಡಿದ್ದೇನೆ. ಪಾಪ ಅದು ಅವ್ರ ಕಣ್ಣಿಗೆ ಕಂಡಿಲ್ಲ. ಪಾಪ ಅವ್ರಿಗೇನು ಚಿತ್ರಣ ಬೇಕಾದ್ರೆ ಅದೊಂದು ಫೋಟೋನ ಕಳಿಸೋಣ. ದಲಿತ ಸಮಾಜದ ಬಂಧುಗಳು ನಡೆಸ್ತಕ್ಕಂಥ ಪ್ರತಿಭಟನೆಗಳು, ಅವರ ಕಾರ್ಯಕ್ರಮದಲ್ಲಿ ಜೈ ಭೀಮ್ ಕಾರ್ಯಕರ್ತರ ಸಂಕೇತವಾಗಿರ್ತಕ್ಕಂಥ, ಅಂಬೇಡ್ಕರ್ ಅವರ ಸಂಕೇತವಾಗಿರ್ತಕ್ಕಂಥ ಆ ನೀಲಿ ಬಣ್ಣದ ಸ್ಕಾರ್ಫನ್ನು ನಾನು ಧರಿಸಿದ್ದೇನೆ. ಕೇಸರಿ ಬಗ್ಗೆ ನಮ್ಮ ಕಾಂಗ್ರೆಸ್ ನಾಯಕರಿಗೆ ಯಾಕೆ ಅಷ್ಟೊಂದು ದ್ವೇಷ ಅಂತಕ್ಕಂಥದ್ದೆಲ್ಲ ಆ ಸಂಕುಚಿತ ಮನೋಭಾವದಲ್ಲಿ ನೋಡ್ತೀರಿ. ಈಗ ನಮ್ಮ ದೇಶದ ತ್ರಿವರ್ಣ ಧ್ವಜದ ಬಗ್ಗೆ ನೀವು ಚರ್ಚೆ ಮಾಡ್ತಾ ಇದ್ದೀರಲ್ವ, ತಿರಂಗ. ಪಾಪ ಅಲ್ಲಿ ಶಾಸಕರು ನೆನ್ನೆ ಹೇಳಿದ್ದಾರೆ, 1,00,000 ತಿರಂಗ ಧ್ವಜವನ್ನು ಮಂಡ್ಯ ಜಿಲ್ಲೆಯ ಮನೆ ಮನೆ ಮೇಲೆ ಹಾಕ್ತೀವಿ ಅಂತ ಹೇಳಿ. ಅದಕ್ಕೆ ನಾನು ಬೆಂಬಲ ಕೊಡ್ಲಿಕ್ಕೆ ತಯಾರಾಗಿದ್ದೇನೆ. ನಿಮಗೆ ತಿರಂಗ ಧ್ವಜ ಆರಿಸ್ತಕ್ಕಂಥದ್ದಕ್ಕೆ ನಮ್ಮ ದೇಶದ ರಾಷ್ಟ್ರಧ್ವಜ, ಆ ರಾಷ್ಟ್ರ ಧ್ವಜದಲ್ಲಿ ಇರ್ತಕ್ಕಂಥ ಬಣ್ಣಗಳು ಯಾವ್ಯಾವುದು? ಸ್ವಲ್ಪ ಜನಗಳು ಬಿಡಿಸಿ ಹೇಳ್ರಪ್ಪ. ತಿರಂಗ ಧ್ವಜದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಲ್ಲ, ತ್ರಿವರ್ಣ ಧ್ವಜದ ಬಗ್ಗೆ, ಅಲ್ಲಿರ್ತಕ್ಕಂಥ 3 ಬಣ್ಣ ಯಾವುದು? ಒಂದು ಕೇಸರಿ, ಒಂದು ಬಿಳಿ, ಪರಿಶುದ್ಧವಾದಂಥ ಬಿಳಿ ಬಣ್ಣ, ಮತ್ತೊಂದು ಹಸಿರು. ಆ ತ್ರಿವರ್ಣ ಧ್ವಜದಲ್ಲಿರ್ತಕ್ಕಂಥ ಕೇಸರಿ ತೆಗೆದ್ರೆ ಏನರ್ಥ ಕೊಡುತ್ತೆ? ಸ್ವಲ್ಪ ಬಿಡಿಸಿ ದೇಶದ ಜನತೆ ಮುಂದೆ ಇಡಿ. ಆ ತ್ರಿವರ್ಣ ಧ್ವಜವನ್ನು ರಚನೆ ಮಾಡಿದಾಗ ದೇಶದ ರಾಷ್ಟ್ರಧ್ವಜ ಅಂತ ತೀರ್ಮಾನ ಮಾಡಿ ಕೇಸರಿ ಬಣ್ಣವನ್ನು ಅದಕ್ಕೆ ಯಾತಕ್ಕೆ ಆ ಧ್ವಜಕ್ಕೆ ಲೇಪನ ಮಾಡಿದ್ದಾರೆ. ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಕಾಂಗ್ರೆಸ್ನ ಮಹಾನ್ ನಾಯಕರು, ಇತಿಹಾಸ ಇರ್ತಕ್ಕಂಥ ಈಗಿನ ಮಹಾನ್ ನಾಯಕರು ಇವರಲ್ಲ. ಇವರು ಹಗಲ್ದೊರಡೆಗೋರು, ಈಸ್ಟ್ ಇಂಡಿಯಾ ಕಂಪನಿ ಮಾಲೀಕರುಗಳಿವರು. ಈಸ್ಟ್ ಇಂಡಿಯಾ ಕಂಪನಿ ಫಾಲೋ ಮಾಡ್ತಾ ಇರೋದು ಇವರು. ಕೇಸರಿ ಬಗ್ಗೆ ಇಷ್ಟು ಮಾಡ್ತಿರಲ್ಲ, ಅಯ್ಯೋ ಕೇಸರಿ ಹಾಕಿದ್ದೇನಂತೇನೋ ಮಹಾನ್ ಅಪರಾಧ ಅಂತ ಹೇಳಿ ಹೇಳ್ತಿರಲ್ಲ. ನಮ್ಮ ಧ್ವಜದಲ್ಲಿ ಇರ್ತಕ್ಕಂಥದ್ದೇ ರಾಷ್ಟ್ರ ಧ್ವಜದಲ್ಲಿ ಕೇಸರಿ. ನಾನು ನಿನ್ನೆ ದಿನ ಆ ಉಸ್ತುವಾರಿ ಸಚಿವರಿಗೆ ಹೇಳ್ತೀನಿ, ನಿಮ್ಮಿಂದ ನಾನು ನನ್ನ ಪಕ್ಷ ಹೇಗೆ ಉಳಿಸ್ಕೋಬೇಕು ಅನ್ನೋದನ್ನ ಕಲ್ತ್ಕೋಬೇಕಾಗಿಲ್ಲ. ಸಮಾಜದಲ್ಲಿ ಯಾವ ರೀತಿ ಶಾಂತಿಯ ವಾತಾವರಣವನ್ನು ತರಬೇಕು ಅಂತಕ್ಕಂಥದ್ದನ್ನ ನಿಮ್ಮಿಂದ ನಾನು ಕಲಿಬೇಕಾಗಿಲ್ಲಪ್ಪ. ನಾನು ಬೆಳೆಸಿರ್ತಕ್ಕಂಥ ಜನ ಏನು ಅನ್ನೋದು ಗೊತ್ತಿದೆ. ಮಂಡ್ಯ ಜಿಲ್ಲೆ ಇವತ್ತು ನಾನು ನಿಮ್ಮ ಮಟ್ಟಿಗೆ ಬಂದಿದ್ರೆ 1997ರಿಂದ ನನ್ನನ್ನು ಗುರುತಿಸಿದ್ದಾರೆ. ದೇವೇಗೌಡರ ರಾಜಕಾರಣ ಬೇರೆ, ಕಾವೇರಿಯ ನೀರಾವರಿ ಯೋಜನೆ ಇರ್ಬೋದು, ಮಗದೊಂದು ಇರ್ಬೋದು. ಅದಂತೂ ಮಂಡ್ಯ ಸಕ್ಕರೆ ಕಾರ್ಖಾನೆಗೆ 100 ಕೋಟಿ ಬಿಡುಗಡೆ ಮಾಡಿ ಶಂಕುಸ್ಥಾಪನೆ ಮಾಡಬಹುದಾಗಿತ್ತು ಅಂತ ಹೇಳಿದಿರಪ್ಪ. ಬಜೆಟ್ ಪುಸ್ತಕ ತೆಗೆದು ನೋಡಿ, 2019 100 ಕೋಟಿ ರೂಪಾಯಿಗಳನ್ನು ಹೊಸ ಫ್ಯಾಕ್ಟ್ರಿಯನ್ನು ಮಾಡಲಿಕ್ಕೆ, ಶುಗರ್ ಫ್ಯಾಕ್ಟ್ರಿಯನ್ನು, ಹಣವನ್ನು ಹಂಚಿಕೆ ಮಾಡಿದ್ದೇನೆ ಬಜೆಟ್ನಲ್ಲಿ. ಆ ಕಾರ್ಯಕ್ರಮ ಮಾಡಲಿಕ್ಕೆ, ಪೂರ್ಣಗೊಳಿಸ್ಲಿಕ್ಕೆ ಆಗದೆ ಇರತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿದವರು ಯಾರು?
ನಿಮ್ಮ ಕಾಂಗ್ರೆಸ್ ಪಕ್ಷವೇ. ಸರ್ಕಾರ ಇದ್ದಿದ್ರೆ ಹೊಸ ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಮಾಡ್ತಿದ್ದೆ. ಎಲ್ಲಿ ನನಗೆ ಆಡಳಿತ ನಡೆಸಕ್ಕೆ ಬಿಟ್ಟಿದ್ರಿ? ಮಾತೆತ್ತಿದ್ರೆ ಅದಂಥದ್ದು ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಅಧಿಕಾರ ನಡೀತಿತ್ತು. ಏನು ವಸೂಲಿ ಮಾಡೋಕ್ಕೆ ನಾನೇನು ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಇರಲಿಲ್ಲ. ಸರ್ಕಾರಿ ಬಂಗಲೆ ಬಿಟ್ಕೊಡದೆ ಜಾರ್ಜ್ ಹೆಸರಿನಲ್ಲಿ ಅಧಿಕಾರ ಹೋದ್ರು. ಮನೆ ಅಲಾಟ್ ಮಾಡಿಸ್ಕೊಂಡು ಕಾವೇರಿ ಮನೆನ ಇಟ್ಕೊಂಡಿದ್ದಾರೆ ಯಾರಪ್ಪ? ಇದೆಲ್ಲ ಒಂದು ಭಾಗ ಇರಲಿ, ನಾನು ಅದು ಹೇಳಿಯಲ್ಲ. ಮಂಡ್ಯಾಗಿ ಏನು ಕೊಟ್ಟಿದ್ದೇವೆ ಕೊಡುಗೆ ನಿಮ್ಮಿಂದ ನಾನು ಇವತ್ತು ಸರ್ಟಿಫಿಕೇಟ್ ತಗೋಬೇಕಾಗಿಲ್ಲ. ಮಂಡ್ಯ ಜಿಲ್ಲೆ ಜನತೆ ಕೊಡ್ತಾರೆ ಸರ್ಟಿಫಿಕೇಟ್ನ. ನಾವು ಚುನಾವಣೆಯಲ್ಲಿ ಸೋತಿದ್ದೇವೆ, ಗೆದ್ದಿದ್ದೇವೆ. ಸೋತಿ ಎಂದೂ ಸಹ ಅಂಜು ಕೂತಿಲ್ಲ. ಸೋತಾಗಲೂ ಜನಪರವಾದಂಥ ಹೋರಾಟದಲ್ಲೇ ಇದ್ದೇವೆ, ಗೆದ್ದಾಗಲೂ ಜನ ಜೊತೆಯಲ್ಲೇ ಇದ್ದೇವೆ. ಇದು ನಮ್ಮ ತಂದೆಯವರು, ನಮ್ಮ ಪಕ್ಷದ ಕಾರ್ಯಕರ್ತರು ಕಲಿಸಿರ್ತಕ್ಕಂಥದ್ದು. ನನಗೆ ಸೋತಿಯ ನಾನು ಅಂಜೋಗಿ ಕೂತಿಲ್ಲ. ನಾನು ಯಾರಿಗೂ ಅಡಿಯಾಳುನೂ ಅಲ್ಲ. ರಾಜ್ಯದ 6.5 ಕೋಟಿ ಜನತೆ ಅಡಿಯಾಳು ನಾನು. ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ನಿನ್ನೆ ನಾನು ಅಲ್ಲಿ ಹೋಗಿ ಏನು ಭಾಷಣ ಮಾಡಿದೆ? ನಾನೇನು ಹಿಂದುತ್ವದ ಬಗ್ಗೆ ಚರ್ಚೆ ಮಾಡಲಿಲ್ಲ. ನಿಮ್ಮ ಹನುಮಾನ್ ಧ್ವಜವನ್ನು ಉದ್ದೇಶಿಸಿ ನಾನೇನು ಮಾತನಾಡಿಲ್ಲ. ಅಲ್ಲಿ ನಾನು ಸರ್ಕಾರದ ವೈಫಲ್ಯಗಳ ಬಗ್ಗೆ ಚರ್ಚೆ ಮಾಡಿದ್ದೇನೆ. ನಿನ್ನೆ ಅಹಿತಕರ ಘಟನೆಗಳಿಗೂ, ನಿನ್ನೆ ಮತ್ತು ಮೊನ್ನೆಯ ಅಹಿತಕರ ಘಟನೆಗೆ ನೀವುಗಳೇ ಕಾರಣಕರ್ತರು. ಆ ನಿಮ್ಮ MLAಗೆ ಸ್ವಲ್ಪ ಪಾಠ ಹೇಳ್ಕೊಡಿ. ಮೆಚುರಿಟಿ ಯಾವ ರೀತಿ ಕಲಿಬೇಕು MLA ಕೆಲಸ ಮಾಡ್ತಕ್ಕಂಥದ್ದನ್ನ. ಅದೆಂಥದ್ದು ಖಾದರ್ ಬೇರೆ ಪಾಪ ಈ ಸಲ ಸ್ಪೀಕರ್ ಆಗಿ ಅಲ್ಲೆಲ್ಲ ನಮ್ಮ ನೆಲಮಂಗಲದ ಇದರಲ್ಲಿ ನಮ್ಮ ವೀರೇಂದ್ರ ಹೆಗಡೆ ಅವರ ಅದೇನೋ ಒಂದು ಆಯುರ್ವೇದಿಕ್ ಸೆಂಟರ್ ಇದೆಯಲ್ಲ, ಇದೇನೋ 3 ದಿವಸದ ಕಾರ್ಯಾಗಾರ ಮಾಡಿದ್ರು. ಅದೇನೋ ಕಾರ್ಯಾಗಾರದಲ್ಲಿ ಅದು ಏನು ಕಲಿಸ್ಕೊಟ್ರೋ ಗೊತ್ತಿಲ್ಲ ನಮ್ಮ ಸ್ಪೀಕರ್ ಅವರು. ಇಲ್ಲಿ ಎಲ್ಲ ಮಾಹಿತಿ ಇದೆ. ನೀವುಗಳು ಕಳೆದ 2 ದಿನದಿಂದ ಒಬ್ಬೊಬ್ಬರು ಒಂದೊಂದು ನಿಮಗೆ ಸಿಕ್ಕಂಥ ಮಾಹಿತಿ ಮೇಲೆ ವಿಶ್ಲೇಷಣೆ ಮಾಡಿದ್ದೀರಿ. ಹಲವಾರು ವಿಶ್ಲೇಷಣೆ ಮಾಡ್ತಕ್ಕಂಥವ್ರು ಮಾತನಾಡಿದ್ದಾರೆ ಪ್ಯಾನಲ್ ಡಿಸ್ಕಷನ್ ಅಲ್ಲಿ. ಇದು ಯಾವ ರೀತಿ ಪ್ರಾರಂಭ ಆಯಿತು? ಕೆರಗೋಡಿನ ವಿಷಯ ಮೊದಲು ಒಂದು ಪಂಚಾಯಿತಿಯ ರೆಸಲ್ಯೂಷನ್ನು 84ನೇ ಪುಟ. ಅದು ಒಂದು ರೆಸಲ್ಯೂಷನ್ನಲ್ಲಿ ಆಗಿರೋದೇನಿದೆ, ಅವತ್ತು ಪಂಚಾಯಿತಿಯ ಸಬ್ಜೆಕ್ಟ್ಗಳೇನಿದೆ ಆ ಸಬ್ಜೆಕ್ಟ್ಗಳು ಯಾವ್ಯಾವ್ದಿತ್ತು ಇಲ್ಲಿದೆ. ಸುಮಾರು 8-10 ಸಬ್ಜೆಕ್ಟ್ಗಳಲ್ಲಿ ಅವನು ಯಾರೋ ಯೋಗೀಶ ಅಂತ ಹೇಳಿ ಅರ್ಜುನ ಸ್ತಂಭವನ್ನೇ ನಾವು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಅರ್ಜಿ ಕೊಟ್ಟಿರೋದು. ಒಂದು ಅರ್ಜಿ. ಚಿಕ್ಕಮ್ಮದೇವಿ ಸೇವಾ ಸಮಿತಿದು ಒಂದು ಅರ್ಜಿ NOCಯನ್ನು ಕೇಳ್ಕೊಂಡಿದ್ದಾರೆ. ದೆನ್ ರಾಮ್ ಭಜನಾ ಮಂಡಳಿ ಯಾವುದು ಗೌರಿಶಂಕರ ಅವರೇನು ಕೇಳಿದ್ರು, ಮೊದಲನೇ ಸಭೆ ನಡೆದಿದೆಯಲ್ಲ 84ನೇ ಪುಟದಲ್ಲಿ ಇದೆಯಲ್ಲ, ಸದರಿ ಅರ್ಜಿಯ ವಿಚಾರವನ್ನು ಸಭೆಯಲ್ಲಿ ಮಂಡಿಸಲಾಯಿತು. ಅರ್ಜಿದಾರದೆಲ್ಲ ಹೇಳ್ಕೊಂಡ್ರು. ಅರ್ಜಿದಾರರು ಕೇಳಿರೋದೇನು? ಕೆರಗೋಡು ಬಸ್ ನಿಲ್ದಾಣದ ಆವರಣದಲ್ಲಿ ಧ್ವಜಸ್ತಂಭ ನಿರ್ಮಾಣ ಮಾಡಲು ಅನುಮತಿ ಕೋರಿ ಮನವಿ ಸಲ್ಲಿಸಿರುತ್ತಾರೆ. ರಾಷ್ಟ್ರೀಯ ಧ್ವಜವೋ ಕೇಸರಿ ಧ್ವಜವೋ ಇಲ್ಲ ಇನ್ಯಾವುದೋ ಧ್ವಜ ಅಂತೇಳಿ ಧ್ವಜಸ್ತಂಭ ಮಾಡ್ಲಿಕ್ಕೆ ಕೇಳಿದ್ದಾರೆ. ನಿಯಮಾನುಸಾರ ಕ್ರಮವಹಿಸಿ ಅನುಮತಿ ನೀಡಲು ಸಭೆಯು ಸರ್ವಾನುಮತದಿಂದ ತೀರ್ಮಾನಿಸಿ ಅನುಮೋದಿಸಿತು. ಇನ್ನೊಂದು ನೆಕ್ಸ್ಟ್ ಸಬ್ಜೆಕ್ಟು, 5ನೇ ಸಬ್ಜೆಕ್ಟು, ಕೆರಗೋಡು ಗ್ರಾಮದ ಗ್ರಾಮಸ್ಥರದು ಯಾವುದೋ ಒಂದು ಜಮೀನಿನ ಸ್ವತ್ತಿನ ಬಗ್ಗೆ. ಅದು 5ನೇ ಅಜೆಂಡಾ. 6ನೇ ಅಜೆಂಡಾ ಈ ಯೋಗೇಶು. ಸದರಿ ಅರ್ಜಿಯ ವಿಚಾರವನ್ನು ಸಭೆಯಲ್ಲಿ ಮಂಡಿಸಲಾಯಿತು. ಅರ್ಜಿದಾರರು ಕೆರಗೋಡು ಬಸ್ ನಿಲ್ದಾಣದ ಬಸ್ ಬಳಿ
ಅರ್ಜುನ ಸ್ತಂಭ ನಿರ್ಮಿಸಲು ಹನುಮಾನ್ ಮನವಿ ಸಲ್ಲಿಸಿರ್ತಾರೆ. ಅದಕ್ಕೂ ಒಪ್ಪಿಗೆ ಕೊಟ್ಕೊಂಡಿದ್ದೀರಿ. ದೆನ್ 7ನೇದು ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ನಿರ್ವಹಿಸ್ತಿರುವ ಹಂಗಾಮಿ ಪೌರ ಕಾರ್ಮಿಕರದ್ದು ಇದೆಲ್ಲ ನಡೆದಿದೆ. ಇದು ಒಂದು ದಿನ ಪಂಚಾಯತಿನಲ್ಲಿ ತೆಗೆದುಕೊಂಡಂತ ನಿರ್ಧಾರ. ಈ ಗೌರಿಶಂಕರ ಸೇವಾ ಟ್ರಸ್ಟ್ ಇದೆಯಲ್ಲ, ಇದರಲ್ಲಿ ಅವರು ರಾಷ್ಟ್ರೀಯ ಧ್ವಜ ಹಾರಿಸ್ಲಿಕ್ಕೂ ನಮ್ಮ ಕನ್ನಡದ ಬಾವುಟ ಹಾರಿಸ್ಲಿಕ್ಕೂ ಕೇಳಿಲ್ಲ ಇಲ್ಲಿ ಪರ್ಮಿಷನ್ನು. ಆಯ್ತಾ? ಯೋಗೀಶ್ವರದು ಇದು ಜನಗಳು ಯಾರು ಕೊಟ್ಟರು, ಯೋಗೀಶ್ ಅನ್ನೋದು ಅದು ಇಲ್ಲಿದೆ. ದೆನ್ ಇನ್ನೊಂದು ಯಾವುದು 94ನೇ ಪುಟ ಅಂತೇಳಿ ಇನ್ನೊಂದು ಮಾಡ್ಕೊಂಡವ್ರೆ ಸೃಷ್ಟಿ. ಇದರಲ್ಲಿ ಗೌರಿಶಂಕರ ಸೇವಾ ಟ್ರಸ್ಟ್, ಅಲ್ಲಿ ರಾಮದೇವರ ಟ್ರಸ್ಟ್ ಅಂತ ಇದೆ. ಇದು ಸಾರ್ವಜನಿಕರಿಂದ ಬಂದಿರುವ ಇತರೆ ಅರ್ಜಿಗಳ ವಿಚಾರ. 94ನೇ ಪೇಜ್ ಇರಬೇಕಿದು. ಶ್ರೀ ಗೌರಿಶಂಕರ ಸೇವಾ ಟ್ರಸ್ಟ್ ಅಲ್ಲಿ ಇದರಲ್ಲಿ ರಾಷ್ಟ್ರ ತ್ರಿವರ್ಣ ಧ್ವಜ ಕನ್ನಡದ ಬಾವುಟದ್ದು ಇಲ್ಲಿ ಒಂದು ಹಾಕೊಂಡಿದ್ದೀರಿ. ಆದರೆ ಇದರಲ್ಲಿ ಯಾರ್ದು ಸೈನ್ ಇಲ್ಲ, ಸೀಲ್ ಇಲ್ಲ, ಪಂಚಾಯತಿ ಸೀಲ್ ಇಲ್ಲ. ಇದು ಆಮೇಲೆ ಇವೇನೋ ನಡ್ಕೊಂಬಂದವಲ್ಲ, ಈಗ ಸೃಷ್ಟಿ ಮಾಡ್ಕೊಂಡವ್ರೆ ಈ ಸರ್ಕಾರ. ಇಲ್ಲಿ ಪ್ರಶ್ನೆ ನಿಮ್ಗೆ ಹೇಳ್ತಕ್ಕಂಥದ್ದು, ಈ ಗೌರಿಶಂಕರ ಟ್ರಸ್ಟ್ ಅನ್ನೋದು ಮೊದಲೊಂದು ಕೊಟ್ಟರಲ್ಲ ಅರ್ಜಿ, ಅದು ನವೆಂಬರ್ ತಿಂಗಳಲ್ಲಿ ಕೊಟ್ಟಿದ್ದಾರೆ. 27/11 ನವೆಂಬರ್ ಮಂತು 2023. ಈಗ ಇವರು ಅನುಮತಿ ಪತ್ರ ಕೊಟ್ಟವರಲ್ಲ, ಈ ಅನುಮತಿ ಪತ್ರ ಏನಿದೆ ಗೌರಿಶಂಕರ ಟ್ರಸ್ಟ್ನವರು ಫಸ್ಟ್ ಕೊಟ್ಟಿರೋ ಅರ್ಜಿ 27/11. ಆ ಒಂದು ಅರ್ಜಿನಲ್ಲಿ ಧ್ವಜಸ್ತಂಭ ಅನ್ನೋದಷ್ಟೇ ಇರೋದು. ಅನುಮತಿ ಕೊಟ್ಟಿರೋದು ಧ್ವಜಸ್ತಂಭಕ್ಕೇನೆ, ಇಂಥದೇ ಧ್ವಜಸ್ತಂಭ ಹಾಕಬೇಕು ಅಂತ ಅರ್ಜಿಲಿ ನೀವು ಅವರಿಗೆ ಎನ್ಒಸಿ ಕೊಟ್ಟಿಲ್ಲ. ಇದಾದ ಮೇಲೆ ಇಲ್ಲಿ ನಿರಂತರವಾಗಿ ಕೆಲವೆಲ್ಲ ನಡೆದಿದೆಯಲ್ಲ. ಈ ಗೌರಿಶಂಕರ ಸೇವಾ ಟ್ರಸ್ಟ್ ಅಂತೇಳಿ ಇವರಿಂದ ಮತ್ತೆ 29/12 ಒಂದು ಅರ್ಜಿ ತಗೊಂಡಿದ್ದೀವಿ ಅಂತ ಸೃಷ್ಟಿ ಮಾಡ್ಕೊಂಡವ್ರೀಗ. ಇದರಲ್ಲಿ ಮೇಲ್ಗಡೆ ಡೇಟ್ ತಿದ್ದಿದ್ದಾರೆ. ಅದು ಯಾರು ಅವರು ಸರ್ಕಾರ ತೀರ್ಮಾನ ತಗೊಳ್ಳಿ. ಮಹಾನುಭಾವರು ನಾನೇನೋ ಗಲಭೆ ಮಾಡಕ್ ಹೋಗಿದ್ದೆ, ಮಂಡ್ಯದಲ್ಲಿ ಬೆಂಕಿ ಹಚ್ಚಕ್ ಹೋಗಿದ್ದೆ ಅಂತ ಹೇಳೋರಲ್ಲ. ಇದು ತಿದ್ಕೊಂಡವ್ರು ಇಲ್ಲಿ ಗೌರಿಶಂಕರ ಟ್ರಸ್ಟ್ ಅರ್ಜಿ. ಇದು ಡಿಸೆಂಬರ್ ಅಲ್ಲಿ ಕೊಟ್ಟಿರೋದು. ನವೆಂಬರ್ ಅಲ್ಲಿ ಕೊಟ್ಟಿದ್ದೇನಿದೆ ಅರ್ಜಿ ಕೊಟ್ಟಿದ್ರಲ್ಲಿ ಅವರು ಓನ್ಲಿ ಧ್ವಜಸ್ತಂಭ ಅಂತ ಹೇಳಿದ್ದಾರೆ. ಇದು ಹೊಸ ಇನ್ನೊಂದು ಸೃಷ್ಟಿ ಮಾಡ್ಕೊಂಡ್ರು. ಇದರಲ್ಲಿ ತ್ರಿವರ್ಣ ಧ್ವಜ ಕರ್ನಾಟಕ ಬಾವುಟ ಹಾರಿಸಲು ಒಪ್ಪಿರುತ್ತೇವೆ ಅಂತೇಳಿ ಇವ್ರ ಕೈಲಿ ಅರ್ಜಿ ಬರೆಸ್ಕಿದ್ದಾರೆ. ಅದಕ್ಕೆ ಅದೇಂತದ್ದು ಮತ್ತೆ ಅನುಮತಿ 19/1/24 ಸೃಷ್ಟಿ ಮಾಡ್ಕೊತಾರೆ. 29 ಡಿಸೆಂಬರ್ ಅಲ್ಲಿ ಇವ್ರು ಏನು ಅರ್ಜಿ ಕೊಟ್ರು, ಇದಕ್ಕೆ 19ನೇ ತಾರೀಕು ಸೃಷ್ಟಿ ಮಾಡ್ಕೊತಾರೆ ಜನವರಿ ತಿಂಗಳು 24ಕ್ಕೆ. ಇಲ್ಲಿ ಅನುಮತಿ ಪತ್ರ ಅಂತ ಹೇಳಿ ಇಲ್ಲಿ 19ಕ್ಕೆ ಒಂದು ಅನುಮತಿ ಪತ್ರ ಕೊಟ್ರಲ್ಲ, ಇದರಲ್ಲಿ 5 ಕಂಡೀಷನ್ ಹಾಕೊಂಡವ್ರೆ. ಆಯ್ತಾ? ಅದೆಂತದ ಒಂದು ಸ್ಟಾಂಪ್ ಪೇಪರ್ ಅಲ್ಲಿ ಇವ್ರ ಕೈಲಿ ಮುಚ್ಚಳಿಕೆ ಅಂತ ಬರ್ಸ್ಕೊಂಡಿದೀವಿ ಅಂತ ಹೇಳಿ ಆ 27/11 ಅರ್ಜಿ ಹಾಕಿದಾರೆ ಬೇರೆ. ಇದರಲ್ಲಿ ಹೆಸರುಗಳು ಯಾವುದೋ ಬೇರೆ ಇವೆ ಸೈನ್ ಹಾಕಿರೋದು. ಇನ್ನ ಅದೆಂತದೋ ಈಗ ಒಂದೇ ಧರ್ಮದ ಪ್ರಚಾರಕ್ಕಾಗಿ ಬೇರೆ ಧರ್ಮಗಳಿಗೆ ಧಕ್ಕೆಯಾಗದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರಚೋದನೆ ಮಾಡದಂತೆ ಕೋರಿ ಅರ್ಜಿ ಅಂತ ಯಾರ ಕೈಲೋ ಹಾಕ್ಸಿದ್ರು. ಇದೊಂದು. ಅಲ್ಲಿಂದ ಇಲ್ಲಿ ಮತ್ತೆ 2ನೇ ತಾರೀಕು ಒಂದು ಕೆಂಪೇಗೌಡರು ಪ್ರತಿಮೆ ಹಾಕತ್ತೀವಿ, ಅದಕ್ಕೊಂದು ಪರ್ಮಿಷನ್ ಕೊಡಬೇಕು ಅಂತೇಳಿ ಮತ್ತೆ ಜನವರಿ ತಿಂಗಳಲ್ಲಿ ಒಬ್ಬರು ಅರ್ಜಿ ಹಾಕ್ಸ್ಕೊಂಡ್ರು. ಆಮೇಲೆ ಕುವೆಂಪು ಪುತ್ಥಳಿಕೆ ಮಾಡಬೇಕು ಅಂತೇಳಿ ಮತ್ತೆ ಈ 23/1 ಎಲ್ಲ ಫಂಕ್ಷನ್ ಮುಗಿದಾಗೋಲ್ಲ. 20ನೇ ತಾರೀಕು ಧ್ವಜಸ್ತಂಭ ಎಲ್ಲ ಪ್ರಾರಂಭೋತ್ಸವ ಆಗೋಯ್ತಲ್ಲ 20ನೇ ತಾರೀಕು. ಅದಾದ್ಮೇಲೆ ಪುತ್ಥಳಿಕೆ ಮಾಡಬೇಕು ಅಂತ 23ಕ್ಕೆ ಒಂದು ಅರ್ಜಿ ಬರೆಸ್ತಾರೆ. ಆಮೇಲೆ ಗೌರಿಶಂಕರ ಟ್ರಸ್ಟು ಸಾರ್ವಜನಿಕರು ಇದೆಲ್ಲ ಹಾಕೊಂಡು
ಇದೇ ಯಾವುದೋ ಒಂದು ಇನ್ನೊಂದು ಮುಚ್ಚಳಕ್ಕೆ ಅಂತ ಬರ್ಕೊಂಡವ್ರೆ. ಇದು ರೆಕಾರ್ಡ್ಗಳನ್ನ ಸೃಷ್ಟಿಯಾಗಿ ಮಾಡ್ಕೊಂಡಿದ್ದೀರಿ. ನಿಮಗೆ ಇನ್ನೂ ಬುದ್ಧಿ ಬರಲಿಲ್ಲ ಕಾಂಗ್ರೆಸ್ ನಾಯಕರಿಗೆ. CSR ಫಂಡ್ ಲೆಟ್ರು ಇದೆ. CSR ಫಂಡ್ ಒಂದು ನಡೀತಲ್ಲ ಘಟನೆ, ಇದರಲ್ಲಿ ಎಕ್ಸ್ಪರ್ಟ್ಗಳಿದ್ದೀರಿ ರೆಕಾರ್ಡ್ ಸೃಷ್ಟಿ ಮಾಡೋಕ್ಕೆ. ಅಲ್ಲಿ 29ಕ್ಕೆ ಒಂದು ಪರ್ಮಿಷನ್ ಕೊಟ್ರಲ್ಲ, ಇನ್ಯಾವನ ನಿಮ್ಮ PDO ಡಿಸೆಂಬರ್ 29ಕ್ಕೆ 5/1ಕ್ಕೆ ಇನ್ನೊಂದು ಅನುಮತಿ ಪತ್ರ ಕೊಟ್ಟರು. ಅವೇನು ಎಷ್ಟು ಪತ್ರಿಕೆಯನ್ನು ಲೆಕ್ಕಿಲ್ಲ. 5/1ಕ್ಕೆ ಇದರಲ್ಲಿ 4 ಷರತ್ತು ಹಾಕ್ತಾರೆ. ಇದರಲ್ಲಿ ಇನ್ನೊಂದು 19/1ರಲ್ಲಿ ಕೊಟ್ಟವರಲ್ಲ, ಅದಕ್ಕೆ ಇನ್ನೊಂದು ಕೊಡ್ತಾರೆ 19/1ರಲ್ಲಿ. ಇದು ಯಾವ್ಯಾವ ರೀತಿ ನಡ್ಕೊಂಡ್ರು. ನಾನು ನಿನ್ನೆ ಭಾಷಣದಲ್ಲಿ ಏನು ಮಾತಾಡಿದ್ದೇನೆ, ಆ ಸಭೆಯಲ್ಲಿ ನಾನು ಬೆಂಕಿ ಹಚ್ಚಿ ಫ್ಲೆಕ್ಸರಿರಿ ಅಂತ ಎಲ್ಲೂ ಹೇಳಲಿಲ್ಲ. ನಾನು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಹೇಳಿದೆ, ನಿಮ್ಮ ಅಧಿಕಾರಿಗಳ ವೈಫಲ್ಯ ಏನಿದೆ ಅದರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿ ಬಂದಿದ್ದೇನೆ ಅಷ್ಟೇ. ಮೊನ್ನೆ ದಿನ ಈ ಘಟನೆ ನಡೀತಲ್ಲ, ಬೆಳಗಿನ ಜಾವದಲ್ಲಿ ಹೋಗೋದು ಉಂಟೇನ್ರಿ ಯಾರಾದರೂ? 3 ಗಂಟೆ ರಾತ್ರಿಲಿ ಆ ಸ್ಥಳಕ್ಕೆ ಈಗಾಗಲೇ ನೀವು ಅಲ್ಲೇ ವಿಶ್ಲೇಷಣೆ ಮಾಡಿದಿರಿ. 20ನೇ ತಾರೀಕು ಇಲ್ಲಿ ಧ್ವಜಸ್ತಂಭದಲ್ಲಿ ಹನುಮಾನ ಧ್ವಜವನ್ನು ಸ್ಥಾಪನೆ ಮಾಡಿದ ಮೇಲೆ ಮುಂದಿನ 5 ದಿನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು, ಪಂಚಾಯತಿಯವರು ಏನ್ ಮಾಡ್ತಾ ಇದ್ರು, ನೀವುಗಳ ಕ್ವಶನ್ ಮಾಡಿದಿರಿ ಮಾಧ್ಯಮ ಸ್ನೇಹಿತರು. 26ಕ್ಕೆ ಹನುಮಾನ್ ಧ್ವಜವನ್ನು ತೆಗೆದು ರಾಷ್ಟ್ರ ಧ್ವಜವನ್ನ ಆರಿಸಿರ್ತಕ್ಕಂಥದ್ದು ಇದೇ ಗ್ರಾಮಸ್ಥರು. 26ನೇ ತಾರೀಕು ಗಣರಾಜ್ಯೋತ್ಸವದ ದಿನ ತ್ರಿವರ್ಣ ಧ್ವಜವನ್ನು ಆರಿಸಿರ್ತಕ್ಕಂಥದ್ದು ಅಧಿಕಾರಿಗಳಲ್ಲ, ಕೆರಗೋಡಿನ ಗ್ರಾಮಸ್ಥರು ಅಲ್ಲಿ ತ್ರಿವರ್ಣ ಧ್ವಜವನ್ನು ಆರಿಸಿದ್ದಾರೆ. ಸಂಜೆ ಅದನ್ನು ಇಳಿಸಿದ್ದಾರೆ. ಗಣರಾಜ್ಯೋತ್ಸವ ದಿನ ಅದನ್ನು ಆರಿಸಿರೋರು ಇವರೇ. ಆ ಊರಿನ ಜನ 7-8 ಲಕ್ಷ ರೂಪಾಯಿ ಹಣ ಸಂಗ್ರಹ ಮಾಡಿ ಅಲ್ಲಿ ಹಿಂದೆ ಒಂದು 35 ವರ್ಷದಿಂದ ಇದೇ ಸಿದ್ದರಾಮಯ್ಯನವರು ಹೋಗಿದ್ರಲ್ಲಿ ಈ ಧ್ವಜಸ್ತಂಭ ಓಪನ್ ಮಾಡಲಿಕ್ಕೆ 35 ವರ್ಷದಿಂದ ಇವರೇ ಉದ್ಘಾಟನೆ ಮಾಡಿ ಬಂದವರು ಸಿದ್ದರಾಮಯ್ಯನವರು. ಅದು ಹಳೇದಾಗಿದೆ, ಹೊಸದಾಗಿ ಕಟ್ಟಬೇಕು ಅಂತೇಳಿ 108 ಅಡಿ ಕಟ್ಕೊಂಡ್ರು ಊರಿನವರು. ಅಲ್ಲಿ ಡ್ರಾಮಾ ಯಾತಕ್ಕೆ ಶುರುವಾಯಿತು? ನಿಮ್ಮ MLAನ ಇನ್ವಿಟೇಷನ್ ಅಲ್ಲಿ ಹಾಕ್ಸ್ಲಿಲ್ಲ. ಉದ್ಘಾಟನೆಗೆ ನಿಮ್ಮ MLAನ ಕರೀಲಿಲ್ಲ ಅಂತ ಹೇಳಿ ಆಗ ನೀವು ಶುರು ಮಾಡಿದ್ರಿ ಇವೆಲ್ಲ ದಾಖಲೆಗಳನ್ನ ಯಾವ್ಯಾವ ಕೈಲೂ ಅರ್ಜಿ ಕೊಡ್ಸಕ್ಕೆ. ಸರ್ಕಾರಕ್ಕೆ ಆದೇಶ ಮಾಡ್ಕೊಂಡ್ರಿ. ಜಿಲ್ಲಾ ಉಸ್ತುವಾರಿ ಸಚಿವರೇ, ಏನೊಬ್ಬ ಏನು ವಿನಯ ಇವತ್ತು ನೋಡ್ತಾ ಇದ್ದೆ. ನಿಮ್ಮ ವಿನಯಕ್ಕೆ ನಮಸ್ಕಾರ ಸ್ವಾಮಿ. ನಿಮಗೆ ಎಂಥ ವಿನಯ, ನಿಮ್ಮಿಂದ ಕಲಿಬೇಕಾಗಿದೆ ನಾನು. ಕುಮಾರಸ್ವಾಮಿ ಅವರು 8 ಜನ ಲೋಕಸಭೆಗೆ ಆಯ್ಕೆ ಮಾಡಿದ್ರು, ಮಂಡ್ಯ ಜಿಲ್ಲೆ ಜನ. ಆ ಕುಟುಂಬಕ್ಕೆ ಶಕ್ತಿ ತುಂಬಿದ್ರು, ಹಾಸನ ಜನ ಶಕ್ತಿ ಕೊಡ್ತಾ ಇದ್ದಾಗಲೂ 3 ಜನ ವಿಧಾನ ಪರಿಷತ್ತಿನ ಸದಸ್ಯರನ್ನ ಆಯ್ಕೆ ಮಾಡಿದ್ರು. ಮುಖ್ಯಮಂತ್ರಿ ಆಗಲಿಕ್ಕೆ ಮಂಡ್ಯ ಜಿಲ್ಲೆಯ ಜನ ಕಾರಣಕರ್ತರು. ಏನು ಕೊಟ್ಟಿದ್ದೀಯಾ? 200 ಜನ ನನ್ನ ರೈತ ಬಂಧುಗಳು ಮಂಡ್ಯ ಜಿಲ್ಲೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಾಗ ಉಸ್ತುವಾರಿ ಸಚಿವರೇ, ನಿಮ್ಮ ವಿಧಾನಸಭಾ ಕ್ಷೇತ್ರವನ್ನು ಒಳಗೊಂಡಂತೆ ನಿಮ್ಮ ಪಾಕೆಟ್ಟಿಂದ ದುಡ್ಡು ತೆಗಿಲಿಲ್ಲ ನೀವು ರೈತರಿಗೆ. ಆ 200 ಜನ ರೈತ ಕುಟುಂಬಗಳನ್ನ ಭೇಟಿ ಮಾಡಿ ಆ 200 ಕುಟುಂಬಕ್ಕೂ ಪರಿಹಾರ ಕೊಟ್ಟಂತವನಿದ್ರೆ ಈ ಕುಮಾರಸ್ವಾಮಿ ಬಂದು ಕೊಟ್ಟಿದ್ದಾನೆ. ಸ್ವಂತ ದುಡಿಮೆ ಹಣ, ಯಾವುದು ಟ್ರಾನ್ಸ್ಫರ್ ದುಡ್ಡು ಹೊಡೆದಿದ್ದಲ್ಲ, ಕೊಟ್ಟು ಬಂದಿದ್ದೇನೆ ಆ ಜನಕ್ಕೆ, ಬರೀ ರೈತರಿಗೆ. ಏನು ಕಾರ್ಯಕ್ರಮ ಕೊಟ್ಟೆ? 2ನೇ ಬಾರಿ ಮುಖ್ಯಮಂತ್ರಿಯಾಗಿ ತೆಗೀರಿ ನಿಮ್ಮ ಕಡ್ತಾನ. ಬಜೆಟಲ್ಲಿ ಏನೇನು ಇಟ್ಟಿದ್ದೆ? ಕಾವೇರಿ ಮುಂದೆ ಏನೇನು ತೀರ್ಮಾನ ಕೊಟ್ಟಿದ್ದೆ? ಇಲ್ವಾ ಕಡ್ತಾ ನಿಮ್ಮ ಸರ್ಕಾರದಲ್ಲಿ? ನಿಮ್ಮಿಂದ ಹೇಳಿಸ್ಕೋಬೇಕು ಮಂಡ್ಯ ಜಿಲ್ಲೆ ಜನದ ಅಭಿವೃದ್ಧಿ ಬಗ್ಗೆ. ನಮ್ಮ ಕುಟುಂಬದಲ್ಲಿ ದೇವೇಗೌಡರ ಆದಿಯಾಗಿ ದೇವೇಗೌಡರು ಇವತ್ತು ಕೊಟ್ಟಂತ ಕೊಡುಗೆ ಚರ್ಚೆ ಮಾಡ್ಲಿಕ್ಕೆ ನನ್ನ ಪಕ್ಷದ ಬಗ್ಗೆ ನಿಮ್ಗೆ ಯಾವ ನೈತಿಕತೆ ಇದೆ? ಎಲ್ಲಿಂದ ಬೆಳೆದ್ರಿ ನೀವೆಲ್ಲ? ಆ ದೇವರು ಅನ್ನೋನಿದ್ರೆ ದೇವ್ರು ನೋಡ್ಕೊತಾನೆ. ಚುನಾವಣೆಯಲ್ಲಿ ಸೋಲು ಗೆಲುವು ಪ್ರಸ್ತುತ ಅಲ್ಲ ನನಗಿಲ್ಲಿ. ಇವತ್ತು ನನಗೆ ಬುದ್ಧಿ ಹೇಳ್ತೀರಾ? ನಾನು ಜಿಲ್ಲೆ ಮಾಡ್ಲಿಕ್ಕೆ ಬಂದಿದ್ದೇನ? ಆ ಸಂಸ್ಕೃತಿ
ಜಯಪ್ರಕಾಶ್ ನಾರಾಯಣ್ ಹೆಸರು ಹೇಳಿದಿರಲ್ಲ ಅವ್ರ ಹೋರಾಟದ ಬಗ್ಗೆ. ಜಯಪ್ರಕಾಶ್ ನಾರಾಯಣ್ ಅವರು ಹೋರಾಟ ಯಾರ ವಿರುದ್ಧ ಮಾಡಿದ್ರು? ಯಾರ ವಿರುದ್ಧ ಇವತ್ತು ದೇಶದಲ್ಲಿ ಯುವಕರನ್ನ ಸಂಘಟನೆ ಮಾಡಿದ್ರು? ಇದೇ ಕಾಂಗ್ರೆಸ್ನ ಎಮರ್ಜೆನ್ಸಿ, ಕಾಂಗ್ರೆಸ್ನ ಸಂವಿಧಾನ ಬಾಹಿರ ಆಡಳಿತಕ್ಕೋಸ್ಕರವಾಗಿ ಜಯಪ್ರಕಾಶ್ ನಾರಾಯಣ್ ಅವರು ಹೋರಾಟ ಮಾಡಿರೋದು ಸ್ವಾಮಿ. ಜಯಪ್ರಕಾಶ್ ನಾರಾಯಣ್ ಅವರು ದೇವೇಗೌಡರು ಸಂವಿಧಾನ ಬಾಹಿರವಾಗಿ ಕೆಲಸ ಮಾಡಿದ್ದಾರೆ, ಜನತಾದಳದವರು ಸಂವಿಧಾನ ಬಾಹಿರವಾಗಿ ಕೆಲಸ ಮಾಡಿದ್ದಾರೆ ಅಂತ ನಮ್ಮ ಮೇಲಲ್ಲಪ್ಪ ಪ್ರತಿಭಟನೆ ಮಾಡಿದ್ದು, ಜನ ಕಟ್ಟಿದ್ದು. ಇದೇ ಕಾಂಗ್ರೆಸ್ನ ವಿರುದ್ಧ ಜಯಪ್ರಕಾಶ್ ನಾರಾಯಣ್ ಕಟ್ಟಿರೋದು. ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮಂಡ್ಯ ಜಿಲ್ಲೆ ಹಾಳು ಮಾಡಕ್ ಬಂದಿದ್ದೀನಿ ಅಂತ ಹೇಳ್ತಾರಲ್ಲ ಮುಖ್ಯಮಂತ್ರಿಗಳು, ಹೇಳ್ತಾರೆ ರಾಜಕೀಯವಾಗಿ ಬೆನಿಫಿಟ್ ಪಡೆಯಲಿಕ್ಕೆ ಕುಮಾರಸ್ವಾಮಿ ಎತ್ಕಟ್ಟಿಗೆ ಹೋಗಿದ್ದಾರೆ ಅಂತ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರಲ್ಲ. ಮುಖ್ಯಮಂತ್ರಿಗಳೇ, ಯಾತಿಕೆ ಆಗಿದ್ರೆ ನಿನ್ನೆ ಸಾಯಂಕಾಲ ಆ PDOನ ಸಸ್ಪೆಂಡ್ ಮಾಡಿದ್ರಿ. ಸಾಯಂಕಾಲ 6 ಗಂಟೆಗೆ ನಿಮ್ಮ ಶಾಸಕ ಹೇಳ್ತಾನೆ ಮಾಧ್ಯಮದ ಸ್ನೇಹಿತರ ಮುಂದೆ, ಮಾಧ್ಯಮದ ಸ್ನೇಹಿತರು ನೀವು ಅರ್ಥ ಮಾಡ್ಕೊಳ್ಳಿ, 6 ಗಂಟೆಗೆ ಹೇಳಿಕೆ ಕೊಡ್ತಾನೆ ಆ ಶಾಸಕ, PDOನ ಸಸ್ಪೆಂಡ್ ಮಾಡಕ್ಕೆ ಹೇಳಿದ್ದೀನಿ ಅಂತ. ಸಾಯಂಕಾಲ 6 ಗಂಟೆಗೆ. ಎಷ್ಟು ಗಂಟೆಗೆ ಆಮೇಲೆ ಆದೇಶ ಹೊರಡಿಸ್ತೀರಿ? ಅವನು ಯಾವನು PDOನ ಈಗ ನೆನ್ನೆ ಸಸ್ಪೆಂಡ್ ಮಾಡಿದಿರಲ್ಲ, ನೆನ್ನೆ ಶಾಸಕ ಸಸ್ಪೆಂಡ್ ಮಾಡ್ಲಿಕ್ಕೆ ಹೇಳಿದ್ದೇನೆ ಅಂತಕ್ಕಂಥ ಹೇಳಿಕೆ ಕೊಟ್ಟ ಮೇಲೆ ಆದೇಶ ಹೊರಡಿಸ್ತೀರಿ. ಇಲ್ಲಿದೆ ಕಂಡೀಷನ್ಗಳು, ಯಾಕೆ ಆದೇಶ ಹೊರಡಿಸಿದಿರಿ ಅಂತ. ಏನು ಮಾಡ್ತಾ ಇದ್ರಿ? ನಿಮ್ಮ ಜಿಲ್ಲಾಧಿಕಾರಿ, CEO, ತಹಶೀಲ್ದಾರ್ ಹೋಗಿದ್ರಲ್ಲ, AC ಹೋಗಿದ್ರಲ್ಲ, 22ನೇ ತಾರೀಕು 23ನೇ ತಾರೀಕು ಕಳಿಸಿದ್ರಲ್ಲ, 20ಕ್ಕೆ ಆರಿಸಿದ್ದಾರಲ್ಲಿ ಬಾವುಟನ್ನ. 5 ದಿನ ಏನು ಮಾಡ್ತಾ ಇದ್ರಿ? 26ಕ್ಕೆ ಗಣರಾಜ್ಯೋತ್ಸವ ಬಾವುಟ ಆರಿಸಿದ್ದಾರೆ. 27ನೇ ತಾರೀಕು ನಿಮಗೆ ಬಂದ್ಬಿಡ್ತಾ ಮಧ್ಯರಾತ್ರಿ ಹೋಗೋಕ್ಕೆ? ಯಾರು ಕಳಿಸಿದ್ರು 27ನೇ ತಾರೀಕು? ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ವಿರೋಧ ಪಕ್ಷಗಳ ಕಾರ್ಯಕರ್ತರುಗಳ ಮೇಲೆ ಸುಳ್ಳು ದಾಖಲೆಗಳು, PCR ಆಕ್ಟ್ ಯೂಸ್ ಮಾಡಿ ಪೊಲೀಸ್ ಅಧಿಕಾರಿಗಳನ್ನ ಗುಲಾಮರ ತರ ಕಾಣ್ತಾ ಇದ್ದೀರಿ. ಆ ಅಧಿಕಾರಿಗಳ ಕೈಲಿ ಏನು ಕೆಲಸ ಮಾಡಿಸ್ತಾ ಇದ್ದೀರಿ? ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತೀನಿ ಎಲ್ಲ ಈ ಸಲ, ಗವರ್ನರ್ ಅಡ್ರೆಸ್ ಅಲ್ಲಿ ಮಾತಾಡಕ್ ಬಿಡಿ, ಚರ್ಚೆ ಮಾಡೋಣ. ನಾವು ಬೆಂಕಿ ಹಚ್ಚ ಕೆಲಸ ಮಾಡಿದ್ವಾ? ನೆನಪಿಸ್ಕೊಡ್ತೀನಿ ಸಿದ್ದರಾಮಯ್ಯನವರೇ, ಬಹುಶಃ ದೇವೇಗೌಡರ ಜೊತೆ ನೀವು ಇದ್ರಿ ಕಾರಿನಲ್ಲಿ. 1989 ಇದೇ ಚನ್ನಪಟ್ಟಣ ರಾಮನಗರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ವೀರೇಂದ್ರ ಪಾಟೀಲ್ ಅವ್ರನ್ನ ಇಳಿಸ್ಲಿಕ್ಕೋಸ್ಕರವಾಗಿ ರಾಮನಗರ ಚನ್ನಪಟ್ಟಣದ ನಗರದಲ್ಲಿ ಬೆಂಕಿ ಇಟ್ಟಂತ ಸಂಸ್ಕೃತಿ ನೀವು ಕಾಂಗ್ರೆಸ್ನವ್ರದು. 1989 ರಾಮನಗರ ಚನ್ನಪಟ್ಟಣದಲ್ಲಿ ಶಾಂತಿಯಿಂದ 2 ನಗರದಲ್ಲಿ ಬೆಂಕಿ ಇಡಿಸಿ ಆ ಹಿಂದೂ ಮುಸ್ಲಿಂ ನಡುವೆ ಸಂಘರ್ಷ ಅಂತ ಮಾಡಿ ಸಮಾಜ ಹಾಳು ಮಾಡ್ಲಿಕ್ಕೆ ಹೊರಟಂತವ್ರು ನೀವುಗಳು. ನೀವು ನಮ್ಮ ಬಗ್ಗೆ ಚರ್ಚೆ ಮಾಡ್ತೀರಾ, ಮಂಡ್ಯ ಜಿಲ್ಲೆ ಹಾಳು ಮಾಡ್ಲಿಕ್ಕೆ ಬಂದಿದ್ದೇವೆ ಅಂತ. ಎಷ್ಟು ಉದಾಹರಣೆ ಕೊಡ್ಬೇಕು ನಿಮಗೆ? ನಾನು 5 ಬಾರಿ ಫೋನ್ ಮಾಡಿದ್ದೇನೆ ನಿಮ್ಮ ಜಿಲ್ಲಾಧಿಕಾರಿಗೆ. ಮೊದಲು ನಿಮ್ಮ ಪೊಲೀಸ್ನ ಸಿಬ್ಬಂದಿಗಳನ್ನ ಹಾಕಿ ಏನು ದೌರ್ಜನ್ಯ ಮಾಡ್ಲಿಕ್ಕೆ ಹೊರಟಿದ್ದೀರಿ, ವಾಪಸ್ ಕರೆಸ್ಕೊಳ್ಳಿ. ಇದೇನು ದೊಡ್ಡ ವಿಷಯ ಅಲ್ಲ, 5 ನಿಮಿಷದಲ್ಲಿ ಇದನ್ನು ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ಈ ಒಂದು ಅಲ್ಲಿರ್ತಕ್ಕಂಥ ಸಂಘರ್ಷಕ್ಕೆ ನಿಮ್ಮ ಅಧಿಕಾರಿಗಳ ನಡವಳಿಕೆ ಇವತ್ತೇನು ಚಿತಾವಣೆ ಮಾಡಿದ್ದೀರಿ, ಶಾಸಕರ ಮಾತು ಕಟ್ಕೊಂಡು ಎಲ್ಲ ನಿಮ್ಮ ಅಧಿಕಾರಿಗಳನ್ನು ವಾಪಸ್ ಕರೆಸಿ. ಮೊದಲು ಶಾಂತಿ ನೆಲೆಸಲಿ. ಅಲ್ಲಿ ತ್ರಿವರ್ಣ ಧ್ವಜ ಹಾರಿಸ್ಬೇಕು, ಹನುಮಾನ್ ಧ್ವಜ ಹಾರಿಸ್ಬೇಕು, ಊರಿನ ಮುಖ್ಯಸ್ಥರನ್ನ ಕೂರಿಸ್ಕೊಂಡು ನಂತರ ತೀರ್ಮಾನ ಮಾಡಿ ಅಂತೇಳಿ ನಿಮ್ಮ ಜಿಲ್ಲಾಧಿಕಾರಿ ಹೇಳಿದ್ದೇನೋ ಇಲ್ವೋ ಮುಖ್ಯಮಂತ್ರಿಗಳೇ? ನೀವು ಅಲ್ಲೆಲ್ಲೋ ವಿರಾವೇಶದಲ್ಲಿ ಶೋಷಿತ ವರ್ಗ ವಿರೋಧಿಗಳನ್ನ ಬೆಂಕಿ ಹಚ್ಕೋಬೇಕು ನಿಮ್ಮ ಡೈಲಾಗ್ಗೆ. ಅಲ್ಲಿ ಭಾಷಣ ಮಾಡ್ಕೊಂಡು ಕೂತಿದ್ರಿ, ಇಲ್ಲಿ ಬೆಂಕಿ ಹಚ್ಚಕ್ ಬಿಟ್ಟಿಲ್ಲಿ ಪೊಲೀಸ್ ಕಳಿಸಿ. ನಿಮ್ಮಿಂದ ಕಲಿಬೇಕಾ ನನ್ನ ನಡವಳಿಕೆನ? ಮಾಡಿದ್ದೆಲ್ಲ ಮಾಡಿ ಇವತ್ತು ಮಂಡ್ಯದಲ್ಲಿ ಬೆಂಕಿ ಇಟ್ಟು ಮಂಡ್ಯ ಹಾಳು ಮಾಡಿರ್ತಕ್ಕಂಥವ್ರು ನೀವು.
ಮಾಡಕ್ ಕೊಟ್ಟಿರೋದು. ಇವತ್ತು ಕೇಸರಿ ಯಾತಿಗೆ ಬೆಳೀತಾ ಇದೆ ಅಲ್ಲಿ ನನ್ನಿಂದಲ, ಅದನ್ನ ಬೆಳೆಸ್ತಾ ಇರೋ ನೀವುಗಳು ಕಾಂಗ್ರೆಸ್ನವರು. ಅಲ್ಲೆಲ್ಲ ಅರಸೀಕೆರೆಯಲ್ಲಿ ಶಾಲಾ ಶಿಕ್ಷಕಿ ಗಣರಾಜ್ಯೋತ್ಸವ ಒಂದು ರಾಷ್ಟ್ರೀಯ ಬಣ್ಣ ಅಂತ ಹೇಳಿ, ಹೂ ಅಂತ ಹೇಳಿ, ಚಿಹ್ನೆ ಅಂತ ಹೇಳಿ, ಕಮಲದ ಹೂ ತೋರಿಸ್ಬಿಟ್ಲು ಅಂತ ಹೇಳಿ ಟೀಚರ್ಗಳ ಮೇಲೆ ದಬ್ಬಾಳಿಕೆ ಮಾಡಿ ಅಲ್ಲಿ ನಿಮ್ಮ ಶಾಸಕ ಒಂದು ಪ್ರಚಾರ ಮಾಡ್ಕೊಂಡ್ರು. ಇನ್ನು ಚಾಮರಾಜನಗರಕ್ಕೆ ಹೋದ್ರೆ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಅದ್ಯಾವುದೋ ರಾಬರ್ಟ್ ಪಿಕ್ಚರೋ ಇತ್ತು ಯಾವ್ದ್ರಲ್ಲೋ, ಅದೇನೋ ರಾಮ ಬಂದ ಅದ್ನಿಂದ ಒಂದು ಹಾಡಿದೆ ಅಂತಲ್ಲ, ಯಾವ್ದು ಹಾಡೋದು, ರಾಮ ಬಂದ ಹನುಮ ಬಂದ ಜಾಗ ಬಿಡ್ರು ಅಂತ ಏನೋ ಒಂದು ಹಾಡಿರ್ಬೇಕಲ್ವಾ. ಆ ಒಂದು ಹಾಡನ್ನ ಗಣರಾಜ್ಯೋತ್ಸವದಲ್ಲಿ ಡ್ಯಾನ್ಸ್ ಮಾಡ್ತಾವ್ರೆ ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಎದ್ದೆ ಹೋಗ್ಬಿಡ್ತಾರೆ. ಪ್ರತಿನಿತ್ಯ ಈ ರೀತಿಯ ನಿಮ್ಮ ನಡವಳಿಕೆಗಳಿಂದ ಇವತ್ತು ಆ ಒಂದು ಸಂಘಟನೆಗಳಿಗೆ ಶಕ್ತಿ ತುಂಬ್ತಾ ಇರ್ತಕ್ಕಂಥವ್ರು ನೀವುಗಳು. ಸಿದ್ದರಾಮಯ್ಯನವರೇ, ನಿಮ್ಮ ಪಕ್ಷದ ಮುಖಂಡರುಗಳು ಇವತ್ತು ಶಕ್ತಿ ತುಂಬ್ತಾ ಇದ್ದೀರಿ. ನಾನು ಕೇಸರಿ ಧ್ವಜ ಇದನ್ನ ಹಾಕೊಂಡ ತಕ್ಷಣಲೇ ಏನೋ ಆಗ್ಬಿಡ್ತಂತೆ. ಅಂಬೇಡ್ಕರ್ದು ಹಾಕಿದ್ದೇನೆ, ರೈತರದು ಹಾಕಿದ್ದೇವೆ, ನನ್ನ ಪಕ್ಷದ ಗುರ್ತೇ ಹೆಸರು. ಈಗ ನಾನು ಮೊದಲು ಬ್ಲ್ಯಾಕ್ ಪ್ಯಾಂಟ್ ಹಾಕುವೆ, ವೈಟ್ ಶರ್ಟ್ ಹಾಕುವೆ, ಈಗ ಫುಲ್ ವೈಟ್ ಅಂಡ್ ವೈಟ್ ಎಲ್ಲ ಇರ್ತೀನಿ. ಈಗ ಹಳದಿ ನಮ್ಮ ರಾಷ್ಟ್ರೀಯ ಧ್ವಜದಲ್ಲೇ ಇಟ್ಟಿದ್ರಿ. ಇದ್ಯಾವ ದೊಡ್ಡ ವಿತಂಡವಾದ ನಿಮ್ದು. ಇವತ್ತು ನಿಮಗೆ ನಿಜವಾದ ಪಾರದರ್ಶಕ ಆಡಳಿತ ಕೊಟ್ಟಿದ್ದೇವೆ, ಮಂಡ್ಯದಲ್ಲಿ ನಮ್ಗೆ ತಪ್ಪಿಲ್ಲ ಅಂತಕ್ಕಂಥದ್ದು ಸರ್ಕಾರಕ್ಕಿದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರೇ ತನಿಖೆ ಮಾಡಿ, ಯಾರಾದ್ರೂ ಕಳಿಸಿ ಅದಕ್ಕೂ ಒಂದು ಸರ್ಟಿಫಿಕೇಟ್ ತಗೊಳ್ಳಿ. ಏನೋ ಎಲ್ಲದಕ್ಕೂ ತನಿಖೆ ಅಂತ ಮಾಡ್ತಿರಲ್ಲ, ಫೇಸ್ ಸೇವ್ ಮಾಡ್ಕೊಳ್ಳೋದಕ್ಕೆ. ಸತ್ಯಾಂಶ ಇಲ್ಲಿ ಜಗಜ್ಜಾಯ ಇದೆ. ಇದರಿಂದ ನೀವು ಮಂಡ್ಯದಲ್ಲ, ಕರ್ನಾಟಕದಲ್ಲಿ ಪಕ್ಷ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನೀವು ಯಾತಿಗೆ ಒಬ್ಬೊಬ್ಬರೇ ನಿಮ್ಮನ್ನು ಖಾಲಿ ಮಾಡ್ತಾ ಇದ್ದಾರೆ. ಶೋಷಿತ ವರ್ಗದ ಹೇಳಿದ್ರಲ್ಲ ನಿನ್ನೆ, ಏನು ಜನ ಕೂರ್ಲಿಕ್ಕಾಗದೆ ನಿಲ್ಲಿಕ್ಕಾಗದೆ ಏನೋ ತುಂಬಿ ತುಳುಕ್ತಾ ಇದ್ರು ಅಂತ ಹೇಳಿ. ಆ ವರ್ಗದ ಜನರಿಗೆ ದ್ರೋಹ ಮಾಡಿರೋರು ಯಾರು? ಶೋಷಿತ ವರ್ಗದ ಜನರಿಗೆ ದ್ರೋಹ ಮಾಡಿರೋರು ಯಾರು? ಸಿದ್ದರಾಮಯ್ಯನವರೇ, ಇಲ್ಲಿ ಮಂಡ್ಯದ್ದು ಸಾಕು ಅಂತ ಕಾಣುತ್ತೆ ನಿಮಗೆ. ಇಲ್ಲಿರ್ತಕ್ಕಂಥ ವಾಸ್ತವಾಂಶ ಇಟ್ಟಿದ್ದೇನೆ ಮಾಡಿ ಯಾವ ತನಿಖೆ ಮಾಡ್ತೀರಿ? ಕುಮಾರಸ್ವಾಮಿ ಅವರು ತಪ್ಪು ಮಾಡಿದ್ರೆ ಹೆಂಗೆ ಮಾಡ್ತೀರಾ ಮಾಡಿ, ಇಲ್ಲ ನೀವೇನು ಪ್ರಾಯಶ್ಚಿತ ಮಾಡ್ತೀರಿ? ಆ ಅಮಾಯಕರ ಜೊತೆ ಚೆಲ್ಲಾಟಾಡಿರೋರು ನೀವು. ಅಧಿಕಾರಿಗೆ ಉಪದೇಶ ಮಾಡಿ ಒಳ್ಳೆ ಸಲಹೆ ಕೊಟ್ಟವನು ನಾನು ಎಲ್ಲಾದರೂ ಅನ್ಯಾಯ ಆದಾಗ ಧ್ವನಿ ಎತ್ತಿದ್ದೇನೆ. ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಒಬ್ಬ ಕಲ್ಲಪ್ಪ ಹಂಡಿಕಾಗು ಕುರುಬ ಸಮಾಜದ ಒಬ್ಬ ಯುವಕ ಇವತ್ತು ADGP ಲೆವೆಲ್ಗೆ ಬೆಳೀತಾ ಇದ್ದ. ಬದುಕಿದ್ರೆ ಅವನು ಹ್ಯಾಂಗ್ ಮಾಡ್ಕೊಳ್ಳಿಕ್ಕೆ ನಿಮ್ಮ ಸರ್ಕಾರದಲ್ಲಿ ಕಾರಣ ಯಾರು? ಯಾರು ತನಿಖೆ ಮಾಡಿ ಆಕ್ಷನ್ ತಗೊಂಡ್ರ? ಇದು ಈ ನ್ಯಾಯಕ್ಕೆ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ನಾವು ಸರ್ಟಿಫಿಕೇಟ್ ತಗೊಳಕ್ಕೆ ಹೋರಾಟ ಮಾಡಿಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಶೋಷಿತ ವರ್ಗ ಏನೋ ಅನ್ಯಾಯ ಆಗ್ಬಿಟ್ಟಿದೆ, ಒಂದಾಗಬೇಕು. ಎಲ್ಲಿಯವರೆಗೆ ಜಾತಿ ವ್ಯವಸ್ಥೆ ಇರುತ್ತೆ ಅಲ್ಲಿಯವರೆಗೆ ಈ ರೀತಿಯ ಸಮಾವೇಶಗಳು ನಡೀತಾ ಇರಬೇಕು. ಭಾಷಣ ಮಾಡಿದ್ದೀರಿ. ಒಬ್ಬ ಶೋಷಿತ ವರ್ಗದ ಮಹಿಳೆ ಬಿಜೆಪಿ ಆಡಳಿತದಲ್ಲಿ ನರೇಂದ್ರ ಮೋದಿ ಅವರು ಒಬ್ಬ ಸಾಮಾನ್ಯ ಕುಟುಂಬದ ಟ್ರಿಬ್ಯುನಲ್ ನಮ್ಮ ಟ್ರೈಬಲ್ ಪಂಗಡದಿಂದ ಬಂದಂಥ ಹೆಣ್ಣು ಮಗಳನ್ನು ಇವತ್ತು ರಾಷ್ಟ್ರಪತಿ ಮಾಡಿದ್ರೆ ಭಾಷಣದಲ್ಲಿ ಏನು ಪದ ಬಳಸ್ತೀರಿ? ಒಬ್ಬ ರಾಷ್ಟ್ರಪತಿ ಬಗ್ಗೆ ವಿಷಾದ ಈಗ ವ್ಯಕ್ತಪಡಿಸ್ತೀರಿ. ಅದು ಶೋಷಿತ ವರ್ಗದ ಸಮಾವೇಶದಲ್ಲಿ ನಿಮ್ಮ ಪದ ಬಳಕೆ ಇರಲಿ. ಅದೆಲ್ಲ ಒಂದು ಕಡೆ ಶೋಷಿತ ವರ್ಗಗಳು ಒಂದಾಗಬೇಕು ಅಂತ ಮಾಡ್ತಾ ಇದ್ದೀರಲ್ಲ. 1984ಕ್ಕೆ ನೀವು ರಾಜಕಾರಣಕ್ಕೆ ಬಂದ್ರಿ. ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾದ್ರಿ ಪ್ರಥಮವಾಗಿ. ನಂತರ ಅದೆಂದು ಅನಿಮಲ್ ಹಸ್ಬೆಂಡ್ರಿ ಮಂತ್ರಿಗಳಾದ್ರಿ. 89 ಮಂತ್ರಿಗಳಿದ್ರಿ. 89ರಲ್ಲಿ ಸೋತ್ರಿ. ನಾವು ಸೋತು ನೀವು ಸೋತಿದ್ವು. ಮತ್ತು 94ಕ್ಕೆ
94ಕ್ಕೆ ಹಣಕಾಸು ಸಚಿವರು ಏನು ಹೇಳಿದ್ದಾರೆ ಭಾಷಣ, ಶೋಷಿತ ವರ್ಗದ ಸಭೆಯಲ್ಲಿ, ಅಯ್ಯೋ ಒಬ್ಬ ಕುರಿಕಾರನ ಮಗ ಮುಖ್ಯಮಂತ್ರಿ ಆದ ಅಂತ ಹೇಳಿ 14 ಬಾರಿ ಬಜೆಟ್ ಮಂಡನೆ ಮಾಡಿಬಿಟ್ಟ ಅಂತ ಹೇಳಿ ವಿಷ ಕಾರ್ತಾರೆ ನನ್ನ ಮೇಲೆ. ಕುರಿಕಾಯನ ಮಗನಿಗೂ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಆರ್ಥಿಕ ಸಚಿವನಾಗಿ ಕೆಲಸ ಮಾಡ್ತಕ್ಕಂಥ ಶಕ್ತಿ ಇದೆ ಅಂತಕ್ಕಂಥದ್ದನ್ನ ನಿರೂಪಿಸಬೇಕು ಅಂತಲೇ ಸನ್ಮಾನ್ಯ ದೇವೇಗೌಡರು ಅವತ್ತು ನಿಮ್ಮನ್ನ ಆರ್ಥಿಕ ಸಚಿವರನ್ನು ಮಾಡಿದ್ರು. ನೀವೇನು ಕೇಳಿದ್ರೆ ಆರ್ಥಿಕ ಸಚಿವರು ಮಾಡಿ ಅಂತ? ಎಲ್ಲರನ್ನ ವಿರೋಧ ಮಾಡ್ಕೊಂಡು ಮಾಡಿದ್ರು ಆರ್ಥಿಕ ಸಚಿವರನ್ನ. ಅಯ್ಯೋ, ಕುರುಬ ಸಮಾಜದಿಂದ ಬಂದಂಥವನು 14 ಬಜೆಟ್ ಕೊಟ್ಬಿಟ್ಟ, ಸಹಿಸ್ಲಿಲ್ಲ. ಮುಖ್ಯಮಂತ್ರಿ ಆಗ್ಬಿಟ್ಟ, ಸಹಿಸ್ಲಿಲ್ಲ. ಇದೆಲ್ಲ ಈ ಒಂದು ಕ್ಲೌಟ್ ಇಟ್ಕೊಂಡು ರಾಜಕಾರಣ ಮಾಡೋದನ್ನ ನಿಲ್ಲಿಸಿ ಸಮಾಜ ಹೊಡೆಯತಕ್ಕಂಥ ಕೆಲಸ ಮಾಡ್ತಿರೋರು ನೀವು ಸಿದ್ದರಾಮಯ್ಯನವರೇ. ಎಷ್ಟು ಬಾರಿ ನೀವು ಉಪಮುಖ್ಯಮಂತ್ರಿ ಆದ್ರಿ? ನೀವೇ ಹೇಳಿದ್ದೀರಿ 14 ಬಜೆಟ್ ಮಂಡನೆ ಮಾಡಿದ್ದೇನೆ, ನಾಳೆ 15 ಮಾಡ್ತೀರಿ. ಎಷ್ಟು ವರ್ಷ ವಿರೋಧ ಪಕ್ಷದ ನಾಯಕರಾಗಿದ್ರಿ ಈ ನಿಮ್ಮ 40 ವರ್ಷದ ರಾಜಕೀಯದಲ್ಲಿ? ಮೊದಲನೇ ಬಾರಿ 5 ವರ್ಷದ ಮುಖ್ಯಮಂತ್ರಿ, ಈಗಾಗಲೇ 1 ವರ್ಷ ಮುಖ್ಯಮಂತ್ರಿ ಆದ್ರೆ ನಿಮ್ಮನ್ನು ಯಾರು ಹಿಡ್ಕೊಂಡಿದ್ರು? ಶೋಷಿತ ವರ್ಗದ ಕುಟುಂಬಗಳಿಗಾಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಡಿ ಅಂತ ಹೇಳಿ ಈ 30 ವರ್ಷದಲ್ಲಿ ನಿಮ್ಗೆ ಯಾರು ಅಡಚಣೆ ಮಾಡಿದ್ರು ಹೇಳಿ? ಆಗಿದ್ರೆ ಎಲ್ಲಿಯವರೆಗೆ ಜಾತಿ ಇರುತ್ತೆ ಅಲ್ಲಿಯವರೆಗೆ ಸಮಾವೇಶಗಳು ನಡೆಯಬೇಕು. ಮತ್ತೆ ಇನ್ಯಾವಾಗ ನೀವು ಜಾತಿ ವ್ಯವಸ್ಥೆ ಮುಗಿಸ್ತೀರಿ? ನಮ್ಮನ್ನ ಜಾತ್ಯತೀತವಾದ ಅಂತ ಹೇಳ್ಕೊಂಡು JDS ಅಂತೀರಿ, ಕೋಮುವಾದಿಗಳ ಜೊತೆ ಸೇರ್ಬಿಟ್ಟಿದ್ದೀರಿ. ನೀವು ಪ್ರತಿನಿತ್ಯ ಮಾಡ್ತಿರೋದೇ ಜಾತಿ ರಾಜಕೀಯ, ಪ್ರತಿನಿತ್ಯ ಮಾಡ್ತಿರೋದೇ ಜಾತಿ ರಾಜಕೀಯ. ನೀವು ಶೋಷಿತ ವರ್ಗಗಳ ಬಗ್ಗೆ ಈಗ ಕಣ್ ತೆರೀತದೆಯಾ? ಈ ರಾಜ್ಯದಲ್ಲಿ ಮೀಸಲಾತಿ ವ್ಯವಸ್ಥೆ ಬಂತಲ್ಲ ಸಿದ್ದರಾಮಯ್ಯನವರೇ? ಹೌದು, ಒಕ್ಕಲಿಗರಿಗೆ 4% ಮೀಸಲಾತಿ ಕೊಟ್ಟಿದ್ದಾರೆ, ವೀರಶೈವ ಸಮಾಜಕ್ಕೆ 5% ಮೀಸಲಾತಿ ಇದೆ, ಮುಸ್ಲಿಂ ಸಮಾಜಕ್ಕೆ 4% ಮೀಸಲಾತಿ ಇದೆ. 15% ಮೀಸಲಾತಿ ಕೊಟ್ಟಂತ 2A ಗ್ರೂಪ್ನ ಉಪಜಾತಿಗಳು ಎಷ್ಟಿದ್ದಾವೆ? ಜಾತಿಗಳು 102 ಜಾತಿಗಳಿದ್ದಾವೆ. 2A ನಲ್ಲಿ 15% ಮೀಸಲಾತಿ ಕೊಟ್ಟಿದ್ದಾರೆ. ಆ 15% ಮೀಸಲಾತಿನಲ್ಲಿ ಆ 2A ವರ್ಗಕ್ಕೆ ಬರ್ತಕ್ಕಂಥ 102 ಜಾತಿಗಳಲ್ಲಿ ಯಾವ್ಯಾವ ವರ್ಗದ ಯಾವ ಜಾತಿಯವರಿಗೆ ಸರ್ಕಾರದ ಶಿಕ್ಷಣ ಇಲಾಖೆಯಲ್ಲಿ ಪ್ರವೇಶ ದೊರಕಿದೆ, ಸರ್ಕಾರದ ಅಧಿಕಾರಿ ಹುದ್ದೆಗಳು ಎಷ್ಟು ಜನಕ್ಕೆ ಸಿಕ್ಕಿದೆ, ಆ 2A ನಲ್ಲಿ ಯಾವ ಸಮಾಜಕ್ಕೆ ಇಡ್ತೀರ ಅಂಕಿಅಂಶನ? ಆ ವರ್ಗಗಳಿಗೆ ಅನ್ಯಾಯ ಆಗಿರೋದು ಯಾರಿಂದ? ನಾವು ಅನ್ಯಾಯ ಮಾಡಿದೀವ? 15% ಕೊಟ್ಟಿದ್ದಾರೆ 2Aಗೆ. 103 ಜಾತಿ ಇದೆ, 102 ಜಾತಿ. ಏನಲ್ಲಿ ಕೂರಿಸ್ಕೊಂಡು ಈಗ ಮಾಡ್ತಾ ಇದ್ದೀರಲ್ಲ, ಚರ್ಚೆಗೆ ಸಿದ್ಧ ಇದ್ದೇವೆ. ಯಾರಿಂದ ಇವತ್ತು ಶೋಷಿತ ವರ್ಗಕ್ಕೆ ಅನ್ಯಾಯ ಆಗಿದೆ? ಯಾರು ಮಾಡಿದ್ದಾರೆ ಅನ್ಯಾಯ? ಚರ್ಚೆ ಮಾಡೋಣ. ಲೋಕಸಭೆಗೆ ಮತ ಪಡೀಲಿಕ್ಕೆ ಈ ಸಮಾವೇಶ ಮಾಡಿಕೊಂಡು ಅಲ್ಲಿ ವಿರಾವೇಶದ ಭಾಷಣ, ಕಾಂತರಾಜು ವರದಿ ಹಿಡ್ಕೊಂಡು ಭಾಷಣ ಮಾಡ್ತಾ ಇದೆ ಪ್ರತಿನಿತ್ಯ. 1 ವರ್ಷ ಆಯ್ತಾ ಬಂತು ಈಗ ಅಧಿಕಾರಿಗೆ ಬಂದು? ಕುಮಾರಸ್ವಾಮಿ ತಗೊಳ್ಳಿಲ್ಲ, ಬಸವರಾಜ ಬೊಮ್ಮಾಯಿ ತಗೊಳ್ಳಿಲ್ಲ, ಸ್ವೀಕಾರ ಮಾಡಲಿಲ್ಲ, ಯಡಿಯೂರಪ್ಪ ಸ್ವೀಕಾರ ಮಾಡಲಿಲ್ಲ, ಹೇಳಿದ್ದೀರಿ. ಹಾಗಿದ್ರೆ ಕಾಂತರಾಜು ವರದಿ ಸಿದ್ಧ ಆಗಿದ್ರೆ ನಮ್ಮ ಕಾಲದಲ್ಲಿ ನಾವು ತಗೊಳ್ಳಿಲ್ಲ ಅಂತಲೇ ಇಟ್ಕೊಳ್ಳೋಣ. ಆಗಿದ್ರೆ ಈ 1 ವರ್ಷದ ನೀವ್ಯಾಕೆ ತಗೊಳ್ಳಿಲ್ಲ? ಇನ್ನು ದಿನ ತಗೋತೀನಿ, ಸ್ವೀಕಾರ ಮಾಡ್ತೀನಿ. ಅಲ್ಲಿ ತರಾವ್ ಮಾಡಿದ್ದೀರಿ ಸ್ವೀಕಾರ ಮಾಡಬೇಕು ಅಂತೇಳಿ ಎಲ್ಲರೂ ಕೂರಿಸ್ಕೊಂಡು. ಯಾವ ಆಧಾರದ ಮೇಲೆ ಮಾಡ್ತೀರಿ ನೀವು ವರದಿ ಕೊಡಲಿಕ್ಕೆ? ಹಿಂದುಳಿದ ವರ್ಗಗಳ ಆಯೋಗ ಮಾಡಿದಿರಲ್ಲ, ಹಲವಾರು ನ್ಯೂನತೆಗಳಿದೆ ಅಂತೇಳಿ ನಾನು ಹೇಳ್ತಿಲ್ಲ, ನಿಮ್ಮ ಪಕ್ಷದಲ್ಲಿರ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ. ಜಯಪ್ರಕಾಶ್ ಹೆಗಡೆ ಈಗೇನಿದ್ದಾರೆ ಅದೇಂತ ಈಗ ಮತ್ತೆ ಅದನ್ನು ನೆನ್ನೆ ಅವ್ರು ಹೇಳ್ತಾರೆ, ನಾಳೆ ಸಾಯಂಕಾಲದ ಮೇಲೆ ಮಾಧ್ಯಮದ ಸ್ನೇಹಿತರಿಗೆ ಉತ್ತರ ಕೊಡ್ತೀನಿ ಅಂತಾರೆ ಈಗಿನ ಅಧ್ಯಕ್ಷರು. ಯಾಕೆ ಇವತ್ತೇನೋ ಮುಂದುವರ್ಸೋದಕ್ಕೆ ಇನ್ನೊಂದು 15 ದಿವಸ 1 ತಿಂಗಳು ಮುಂದಕ್ಕೆ ತಳ್ಳೋಕ್ಕೋಸ್ಕರ ಏನೋ ಆದೇಶ ಆಗಬೇಕು, ಅದಕ್ಕೆ ಆಯ್ತವ್ರೆ. ಆಮೇಲೆ ನಿಮ್ಮದು ಬರ್ತಾರವ್ರು. ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಬೇರೆ ಆಗ್ಬೇಕಲ್ಲ. ಎಷ್ಟು ದಿವಸ ಈ ರಾಜಕೀಯ ಮಾಡ್ತೀರಿ? ಹೊಡೆದಾಳ ನೀತಿ.
ಇವತ್ತಲ್ಲಿ ನಂಜನಗೂಡಲ್ಲಿ ನೆನ್ನೆ ಅದು ಯಾವುದೋ ಹಳೆಲ ಗ್ರಾಮ ಯಾವುದೋ ಗ್ರಾಮದಲ್ಲಿ ಏನು ಮೇಲ್ವರ್ಗದವರು ಶೋಷಿತ ವರ್ಗವನ್ನು ಅಟ್ಯಾಕ್ ಮಾಡಿದ್ದಾರಾ? ಯಾಕೆ ಗಲಾಟೆ ಆಯ್ತಲ್ಲಿ? 3 ದಿವಸದಿಂದ ನಿಮ್ಮ ಸರ್ಕಾರದ ಅಧಿಕಾರಿಗಳಿಗೆ ಮಾಹಿತಿ ಇತ್ತು ಅಲ್ಲಿ ಘರ್ಷಣೆ ಆಗುತ್ತೆ ಅಂತ ಹೇಳಿ ನಿಮ್ಗೆ ವರದಿ ಕೊಟ್ರು ಪರಮೇಶ್ವರ್ ಅವರೇ, ಯಾಕಪ್ಪ ಆಕ್ಷನ್ ತಗೊಳ್ಳಿಲ್ಲ? ಯಾತಕ್ಕೆ ಅದು ಇಮಿಡಿಯೇಟ್ ಮುಂಜಾಗ್ರತಾ ಕ್ರಮ ತಗೊಳ್ಳಿಲ್ಲ? ನೆನ್ನೆ ಆ SC ಮತ್ತು ST ಸಮಾಜದ ಅಮಾಯಕರು ತಲೆಬುಡ ಹೊಡ್ಕೊಂಡು ಆಸ್ಪತ್ರೆ ಅಡ್ಮಿಟ್ ಆಗಲಿ, ಆಮೇಲೆ ಪೊಲೀಸ್ ಕಳ್ಸೋಣ ಅಂತ ಕೂತಿದ್ರ? ನಿಮ್ಮಿಂದ ನಾವು ನಡವಳಿಕೆ ಕಳಿಬೇಕಾ ಇವತ್ತು? ಎಷ್ಟು ದಿನ ಈ ರಾಜಕೀಯ ಮಾಡ್ತೀರಿ ಹೇಳಿ? ಇವತ್ತು 2A ನಲ್ಲಿ 15% ಮೀಸಲಾತಿ ಇಟ್ಟಿದ್ರಲ್ಲ, ಆ ಶೋಷಿತ ಒಂದು ವರ್ಗದಲ್ಲಿ ಬರ್ತಕ್ಕಂಥ ಜನರಿಗೆ ಎಷ್ಟೆಷ್ಟು ನ್ಯಾಯ ಕೊಡಿಸ್ಲಿಕ್ಕೆ ಹೋರಾಟ ಮಾಡಿದ್ರಿ ಹೇಳಿ? ಸತ್ಯ ಹೇಳಿ ಜನಗಳ ಮುಂದೆ. ನಾವು ಎಷ್ಟು ದಿವಸ ಅಂತ ಸಹಿಸ್ಕೋಬೇಕಿದೆ ಅಲ್ಲ? ಪಾಪ ಇವ್ರು ಮುಖ್ಯಮಂತ್ರಿ ಆಗಿದ್ದಕ್ಕೆ ಸಹಿಸ್ಲಿಲ್ವಂತೆ, ಅನುಭವಿಸಿದೀವಿ, ಗೊತ್ತಿದೆ ನನಗೆ ಏನೇನು ಅನುಭವಿಸಿದ್ವಿ, ನಮಗೆ ಗೊತ್ತಿದೆ. ಈ ರೀತಿಯ ರಾಜಕಾರಣ ನಿಲ್ಲಿಸಿ ಸಮಾಜ ಒಡೆಯ ಕೆಲಸ ಬಿಟ್ಟು ಅಧಿಕಾರ ಸರಿಯಾಗಿ ನಡೆಸ್ಕೊಳ್ಳಿ. ಎಷ್ಟು ದಿನ ಸುಳ್ಳು ಹೇಳ್ಕೊಳ್ತಿರ್ತೀರಿ? ದೇವರಾಜ ಅರಸು ಈಗ ಭಾರತ ರತ್ನ ಕೊಡ್ಬೇಕಂತೆ. ಪಾಪ ನಮ್ಮ ಉಪಮುಖ್ಯಮಂತ್ರಿಗಳು ಈಗ ರೆಕಮೆಂಡ್ ಮಾಡ್ತಾವ್ರೆ. ಯಾರಪ್ಪ ದೇವರಾಜ ಅರಸನ್ನ ಜೀವನ ಹಾಳು ಮಾಡಿದ್ದು? ನಿಮ್ಮ ಕಾಂಗ್ರೆಸ್ನ ಆದಿನಾಯಕಿಗೆ ಮರುಜನ್ಮ ಕೊಟ್ಟಂತ ಈ ರಾಜ್ಯದ ಜನತೆ, ಈ ಜನತೆ ವಿಶ್ವಾಸಕ್ಕೆ ತೆಗೆದುಕೊಂಡಂತ ಒಬ್ಬ ಹಿಂದುಳಿದ ನಾಯಕ ದೇವರಾಜ ಅರಸು ರಾಜಕಾರಣನ ಸಮಾಪ್ತಿ ಮಾಡಿದ್ದು ನಿಮ್ಮ ಕಾಂಗ್ರೆಸ್ ಪಕ್ಷ, ದೇವೇಗೌಡರದಿರ್ಲಿ. ಈಗ ಭಾರತ ರತ್ನ ಕೊಡಬೇಕಂತೆ. ಅವತ್ತು ದೇವರಾಜ ಅರಸಿಗೆ ಅಂತ ಒಂದು ಬ್ಯಾಕ್ ಸ್ಟಾಪ್ ಆಯ್ತಲ್ಲ, ಆಗೆಲ್ಲ ಹೋಗಿದ್ರಪ್ಪ ಎಲ್ಲ ನೀವು ದೇವರಾಜ ಅರಸು ಉಳಿಸಕ್ಕೆ? ಈಗ ಪಾಪ ಭಾವಚಿತ್ರ ಇಟ್ಟು ಏನು ನಯಾವೀಯತೆಯಿಂದ ಈಗ ನಮಸ್ಕಾರ ಮಾಡ್ತಾರೆ. ಅಂಬೇಡ್ಕರ್ ಸೋಲಿಸಿದ್ದು ಅವೆಲ್ಲ ಇತಿಹಾಸ ಬಿಡಿ ಬಹಳ. ಇವರು ನಮಗೆ ಹೇಳ್ತಾರೆ. ಯಾತಕ್ಕೆ ನಾನು ನಿಮಗೊಂದು ಹೇಳ್ತೀನಿ ಕೇಳಿ. ಯಾವ ನಿತೀಶ್ ಕುಮಾರ್ ಮೊನ್ನೆ ಹೋದ್ರಲ್ಲ, ನೆನ್ನೆ 9ನೇ ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ದಾಖಲೆ, ಬಹುಶಃ ದೇಶದ ಇತಿಹಾಸದಲ್ಲಿ 9ನೇ ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ತಗೊಂಡ್ರು ನೆನ್ನೆ. ಸಿದ್ದರಾಮಯ್ಯನವರೇ, ಕುಮಾರಸ್ವಾಮಿ ಬಗ್ಗೆ ಚರ್ಚೆ ಮಾಡ್ತೀರಿ. ದೇವೇಗೌಡರ ಸಿದ್ಧಾಂತ ಎಲ್ಲ ಮಣ್ಣುಪಾರ ಮಾಡ್ಬಿಟ್ಟ ಕುಮಾರಸ್ವಾಮಿ ಸ್ವಾರ್ಥಕ್ಕೆ ಅಂತ ಹೇಳ್ತಾ ಇದ್ದೀರಿ. ಆಡಳಿತ ನಡೆಸಕ್ ಬರಲಿಲ್ಲ ಕುಮಾರಸ್ವಾಮಿಗೆ ಅಂತ ಹೇಳ್ತಾ ಇದ್ದೀರಿ. ಇದೇ ನರೇಂದ್ರ ಮೋದಿ ಅವರು ನಾನು ಯಾವ JDS ಪಕ್ಷನ ಬಿ ಟೀಮ್ ಅಂತೇಳಿ ತಮಟೆ ಹೊಡ್ಕೊಂಬಂದ್ರಿ. ಅಂತ ಸಂದರ್ಭದಲ್ಲಿ ದೇವೇಗೌಡರಿಗೋಸ್ಕರವಾಗಿ ಮತ್ತೆ ನಿಮ್ಗೆ ನಾವು ತಲೆ ಕೊಟ್ಟವಲ್ಲ. ನಾನು ಆಡಳಿತ ನಡೆಸಲಿಕ್ಕೆ ಅಸಮರ್ಥನಾಗಿ ನನ್ನ ಆಡಳಿತ ಹೋಗಿದ್ದಲ್ಲ. ನಿಮ್ಮ ನಡವಳಿಕೆಗಳೆಲ್ಲ ಸಿದ್ಧವನದಲ್ಲಿ ಏನೇನು ಮಾಡಿದ್ರೆ ಇತಿಹಾಸ ಇದೆ, ಇಟ್ಕೊಳ್ಳಿ. ನನಗೇನು ಆಡಳಿತ ಹೋಯ್ತು. ನಾವು ದೇವೇಗೌಡರು ಅವರ ರಾಜಕೀಯ ಜೀವನದಲ್ಲಿ 60 ವರ್ಷದಲ್ಲಿ ಇದ್ದಿದ್ದು 18 ತಿಂಗಳು ಮುಖ್ಯಮಂತ್ರಿ, 10 ತಿಂಗಳು ಪ್ರಧಾನಮಂತ್ರಿ. ಅಯ್ಯೋ ನಮ್ಮನ್ನು ನಡೆಸ್ಬಿಟ್ರಪ್ಪ ಅಂತ ನಾವೇನು ಕೂತಿಲ್ಲ, ಜನಗಳ ಮಧ್ಯದಲ್ಲೇ ಇದ್ದೇವೆ. ಯಾರನ್ನೂ ಎತ್ಕಟ್ಟ ಕೆಲಸ ಮಾಡಿಲ್ಲ. ಅವತ್ತು ನರೇಂದ್ರ ಮೋದಿ ಅವರು ನನಗೆ ಉಪದೇಶ ಮಾಡಿದ್ರು 1.5 ಗಂಟೆ. ಟುಡೇ ಯು ರಿಸೈನ್, ಟುಮಾರೋ ಟೇಕ್ ಫ್ರೆಶ್ ಓತ್ ಅಂದರು. ನಾನು ನಿತೀಶ್ ಕುಮಾರ್ ಕೆಲಸ ಮಾಡಿದ್ರೆ ಅವತ್ತೇ ನಾನು ಮತ್ತೆ ಮುಖ್ಯಮಂತ್ರಿ 5 ವರ್ಷ. ಇವತ್ತು ನಾನೇ ಇರುವೆ, ನೀವೆಲ್ಲಿರುವ್ರಿ? ನನಗೆ ಅವ್ರು ತೋರಿಸಿದಂಥ ಪ್ರೀತಿ ಗೌರವ ಕಳ್ಕೊಂಡೆ ನಾನು ಅವತ್ತು ನಿಮಗೋಸ್ಕರವಾಗಿ. ಅವತ್ತೆಲ್ಲ ಬಂದ್ರಲ್ಲ ಮಾನ್ ನಾಯಕರಿಗೆ INDIA ಮಾಡಕ್ ಕೊಟ್ಟಿದ್ರಲ್ಲ. ಪಾಪ ಇದೇ ನಿತೀಶ್ ಕುಮಾರ್ ಶುರು ಮಾಡಿದ್ದು ಧ್ವನಿ. ಕನ್ವೀನರ್ ಆಗ್ತೀನಿ, ಎಲ್ಲ ರಾಜ್ಯಗಳಿಗೆ ಹೋಗಿ ಎಲ್ಲ ಮುಖಂಡರುಗಳನ್ನ ಭೇಟಿ ಮಾಡಿ ಎಲ್ಲ ಒಂದುಗೂಡಿಸಿ ನರೇಂದ್ರ ಮೋದಿ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿ ಫಸ್ಟ್ ಧ್ವನಿ ಎತ್ತಿದ್ದೇನೆ ನಿಮ್ಮ ನಿತೀಶ್ ಕುಮಾರು. ಈಗ ಅವರೇ ಇಲ್ಲಿ ಕಳಿಸಿದಿರಿ, ನಾವು ಕಳಿಸಿದೀವ ನಿತೀಶ್ ಕುಮಾರ್ನ? ಬಹುಶಃ ಅವರೆಲ್ಲ ಬುದ್ಧಿವಂತರಾದ್ರು. ಬಹುಶಃ ಇವರು ನಿಮ್ಮ ಮಮತಾ ಬ್ಯಾನರ್ಜಿ ಅವರು ಬಹಳ ಬುದ್ಧಿವಂತರಾದ್ರು. ದಡ್ಡರಾಗಿದ್ದು ನಾವೇ. ಇವ್ರು ಸವಾಸ್ ಬೇಡ ಅಂತ ಹೇಳಿ INDA ಅಂತ ಹೇಳಿ ಇವತ್ತು ಹೊರಟ್ರಲ್ಲ, ಟಾಟಾ ಮಾಡಿ. ಈಗ ಇವರು ಮಮತಾ ಬ್ಯಾನರ್ಜಿ ಅವರು ಎಲ್ಲ ನಾನೇ ನಿಲ್ತೀನಿ ಅಂತ ಯಾಕೆ ಹೇಳ್ತಾವ್ರೆ?
ನಿಮ್ಮ ಕಾಂಗ್ರೆಸ್ನ ಸವಾಸ ಬೇಡ ಅಂತಲೇ, ನಿಮ್ಮ ಕತೆ ಗೊತ್ತವ್ರಿಗೆ. ನಿತೀಶ್ ಕುಮಾರ್ ಯಾಕೆ ಹೋದ? ಈಗ ಹೋದ್ರು ಮತ್ತೆ ಬಿಜೆಪಿ ಜೊತೆಗೆ ನಾವು ಕಳಿಸಿದ್ದೀವ? ಏನು ಕುಮಾರಸ್ವಾಮಿ ಬಿಜೆಪಿಗೆ ಹೋಗ್ಬಿಟ್ಟು ಸರೆಂಡರ್ ಆಗ್ಬಿಟ್ಟ. ಅಲಯನ್ಸ್ ಮಾಡ್ಕೊಳ್ಳೋದ್ರ ಬದಲು ಮುರ್ಜೆ ಮಾಡ್ಕೊಂಡ್ಬಿಡ್ಬೇಕು. ಸಲಹೆ ಕೊಡ್ತಾವ್ರೆ, ನನಗೆ ಸಲಹೆ ಕೊಡ್ತಾವ್ರೆ. ಇವತ್ತು ಈ ಕಾಂಗ್ರೆಸ್ನ ನಡವಳಿಕೆಗಳನ್ನು ನೋಡೇ ಒಬ್ಬೊಬ್ಬರೇ INDA ಇಂದ ಕಳ್ಸ್ಕೊಂಡು ಹೋಗ್ತಾವ್ರೆ. ಆಮ್ ಆದ್ಮಿ ಪಾರ್ಟಿನೂ ಹೋದಾಗಾಯ್ತು, ಅಖಿಲೇಶ್ ಯಾದವ್ ನಮಗೆ ಹೇಳ್ತೀರಲ್ಲಪ್ಪ, 11 ಸೀಟು ಭಿಕ್ಷೆ ಕೊಟ್ಟಂಗೆ ಎಸಿತಾವ್ರೆ ನಿಮಗೆ. ಭಿಕ್ಷೆ 80 ಸೀಟಲ್ಲಿ 80 ಸೀಟಿಗೆ ನಿಂತ್ಕೊಂಡಿದ್ರಿ, ನಮಗೆ ಹೇಳಿಸ್ತೀರಲ್ಲ ನೀವು. ಏನೋ ರಾಜಕೀಯವಾಗಿ ಏನೋ ಉಳ್ಕೊಳ್ಳೋಕ್ಕೆ ಏನೋ ಅಲ್ಲೆಲ್ಲ ಹೋಗಿ ಕೂತಿದ್ವಿ ನಾವು ಅಂತ ಹೇಳಿ. ನಡೀತದೆ ರಾಜಕಾರಣದಲ್ಲಿ ಹಲವಾರು ಬಾರಿ ಹೊಂದಾಣಿಕೆಗಳು, ಹಲವಾರು ಬಾರಿ ಮಾತಾಡಿರ್ತೀವಿ. ಕೆಲವು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರುತ್ತೆ, ಬದಲಾವಣೆಗಳು ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಬದಲಾವಣೆಗಳಾಗಲಿಕ್ಕೆ ನಿಮ್ಮಂಥವ್ರ ಕಾರಣ. ನಿಮ್ದು ಹೇಗೆ ಅಂದರೆ, ನಿಮ್ಮ ಪಕ್ಷದ ಕಾಂಗ್ರೆಸ್ದು ಒಂದು ಕೆರೆಯಲ್ಲಿ ಹಸು ಕುಡಿಯೋಕ್ಕೆ ನೀರು ಬಿಟ್ಟರೆ ಹಸು ಡೀಸೆಂಟಾಗಿ ಕುಡಿಯೋ ನೀರು ಕುಡಿದು ನೀರನ್ನು ಹಾಗೆ ಪರಿಶುದ್ಧವಾಗಿಟ್ಟೆ ಹೊರಗಡೆ ಬರ್ತದೆ. ನಿಮ್ಮ ಕಾಂಗ್ರೆಸ್ ಸಂಸ್ಕೃತಿ ಹೇಗೆ ಅಂದರೆ ಕೋಣದ ಕತೆ ಇದ್ದಂಗೆ. ಕೋಣ ಏನಾದ್ರು ನೀರಿಗೆ ಬಿಟ್ಟರೆ ಏನು ಮಾಡ್ತದೆ ಹೇಳಿ? ಬೇರೆಯವ್ರು ಕುಡಿದಂಗೆ ಕದಲ್ಬಿಟ್ಟು ಆಕ್ಚುಲಿ ಆ ನೀರು ಬೇರೆಯವ್ರು ಕುಡಿಯೋಂಗೆ ಇಲ್ಲ. ಅದು ನಿಮ್ಮ ಸಂಸ್ಕೃತಿ, ನಿಮ್ಮ ಸಂಸ್ಕೃತಿ ಅದು. ನಿಮ್ಮಿಂದ ನಾನು ಕಲಿಬೇಕಾಗಿಲ್ಲ. ಇವತ್ತೇ ನಿಮ್ಮ NDA ಇದೆಯಲ್ಲ, ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ, ಯಾರಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಡೇ ಕಳಿಸಿದ್ದು ನಾವು ಕಳಿಸಿದ್ವಾ? ನಾವು ಅವ್ರನ್ನೇ ಮಾಡಿ ಮುಖ್ಯಮಂತ್ರಿ ಅಂತ ಹೇಳಿಲ್ವಾ? ಪಾಪ ಮೊನ್ನೆ ಹೇಳಿದ್ದಾರೆ ಕಲಬುರಗಿಲಿ, ನಾನು MP ಮಾಡಲಿಲ್ಲ, ನೀವು ನನ್ನ ಪಾರ್ಲಿಮೆಂಟ್ ಅಂತೂ ಪ್ರೈಮ್ ಮಿನಿಸ್ಟರ್ ಮಾಡ್ತೀನಿ ಅಂತ ಮೊನ್ನೆ ಅವ್ರ ಕಾರ್ಯಕರ್ತರಿಗೆ ಹೇಳವ್ರೆ. MP ಚುನಾವಣೆಯಲ್ಲೇ ತೆಗೆದ್ರಿ ನನ್ನ ಹೇಳಿದ್ದಾರೆ. ಈಗ ಬೇರೆ ಇನ್ಯಾವುದು ಬೇಡ, ಈಗ ಸದ್ಯಕ್ಕೆ ಹೇಳಲ್ಲ, ಎಲ್ಲೆಲ್ಲೋ ಹೋಗ್ಬಿಡ. ಅದರಿಂದ ಪಾಪ ಏನು ಶೋಷಿತ ವರ್ಗದ ಬಗ್ಗೆ ಚರ್ಚೆ ಮಾಡ ಧೀಮಂತ ನಾಯಕರು ಖರ್ಗೆ ಅವರು ಅಪೋಸಿಷನ್ ಲೀಡರ್ ಇದ್ರು, ಇವತ್ತು ಸತ್ಯ ಹೇಳಕ್ ತಯಾರಾಗೇ ಇಲ್ಲ. ಕುಮಾರಸ್ವಾಮಿ ಹೇಳೋದೆಲ್ಲ ಸುಳ್ಳೆ, ಕುಮಾರಸ್ವಾಮಿ ಮಾತಿಗೂ ಸುಳ್ಳು ಅಂತಾರೆ. ಯಾರ್ಯಾರು ಮನೆ ಬಾಗಿಲು ತಟ್ಟಿದ್ರಿ ಸಿದ್ದರಾಮಣ್ಣ ಅವರೇ? ನಿಮ್ಮ ಸ್ನೇಹಿತರುಗಳು ನಿಮ್ಮ ಹಿಂದೆ ಮುಂದೆಲೇ ಅವರೇ, ಕೈ ಜೋಡಿಸಿ ಬಂದವ್ರು ನಿಮ್ಮ ಜೊತೆಲಾಗ. ಕದ್ದು ಮುಚ್ಚಿ ರಾಜಕೀಯ ಯಾಕೆ ಮಾಡಿ? ಎಸ್, ನಾನು ಹೋಗಿ ನೇರವಾಗಿ ಬಿಜೆಪಿ ಜೊತೆ ಸಂಬಂಧ ಬೆಳೆಸಿದ್ದೀನಿ. ಕದ್ದು ಮುಚ್ಚಿ ಎಷ್ಟು ರಾಜಕೀಯ ಮಾಡಿದ್ರಿ ಅಧಿಕಾರಕ್ಕೋಸ್ಕರವಾಗಿ? ಸತ್ಯ ಇವತ್ತವರೆಗೆ ಹೇಳಕ್ ತಯಾರಾಗಿಲ್ಲ. 8 ಉಪಚುನಾವಣೆ ಯಾವ ರೀತಿ ನಡೆಸಿದ್ರೆ ಅವತ್ತು ಕಾಂಗ್ರೆಸ್ನಲ್ಲಿ ಅಪೋಸಿಷನ್ ಲೀಡರ್ ಆಗಿ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾಗ ಏನ್ ಮಾಡಿದ್ರೆ? 8 ಚುನಾವಣೆಯಲ್ಲಿ ನೀವು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ರ? ಯಾರು ಹೋಗಿದ್ರು ಹೊಂದಾಣಿಕೆ ಮಾಡೋದಕ್ಕೆ? ಅವತ್ತಿನ ಸರ್ಕಾರದ BT ಮಗಕ್ಕೆ ಬೇಕಾದಷ್ಟು ಇಶ್ಯೂಗಳಿದೆ ನಿಮ್ಮ ಬಗ್ಗೆ ಮಾತಾಡೋದು. ಶೋಷಿತ ವರ್ಗದ ಬಗ್ಗೆ ಇವತ್ತು ಆ ಒಂದು ಸಮಾಜಗಳನ್ನು ಉಳಿಸ್ತಕ್ಕಂಥ, ಆ ಸಮಾಜಗಳಿಗೆ ಆಗಿರ್ತಕ್ಕಂಥ ಅನ್ಯಾಯ ಸರಿಪಡಿಸ್ತಕ್ಕಂಥ ಶಕ್ತಿ, ಆ ನೈತಿಕತೆ ನಿಮ್ಮಲ್ಲಿ ಇದೆಯಾ ಅಂತಕ್ಕಂಥದ್ದು ನಿಮ್ಮ ಮಾತು ನೀವು ಪ್ರಶ್ನೆ ಹಾಕೊಳ್ಳಿ. ನೀವು ನಡೆಸಿರ್ತಕ್ಕಂಥ 40 ವರ್ಷದ ರಾಜಕೀಯ ಜೀವನದಲ್ಲಿ ಕಾಂತರಾಜು ವರದಿ ನಿಮಗೆ ತಾಕತ್ತಿದ್ರೆ ಅಕ್ಸೆಪ್ಟ್ ಮಾಡಿ. ಅದು ಅತ್ಯುತ್ತಮವಂತ ವರದಿ ಇದ್ರೆ, ಕಾಂತರಾಜು ಬರೆದಿರೋ ವರದಿ ಅದು, ನೀವು ಕೂತ್ಕೊಂಡು ಬರ್ಸಿರೋದು ಅದು, ಆ ವರದಿ ತಗೊಂಡಿರೋದು ನಾನು ಕಾಣದೇ ಇರೋದ? ಯಾತಿಗೆ ಅವತ್ತು ಮೆಂಬರ್ ಸೆಕ್ರೆಟರಿ ಸೈನ್ ಹಾಕ್ಲಿಲ್ಲ? ಅವ್ರು ಪ್ರಾಮಾಣಿಕವಾಗಿ ವರದಿ ರೆಡಿ ಮಾಡಿದ್ರೆ ಯಾತಿಗೆ ಸೈನ್ ಹಾಕ್ಲಿಲ್ಲ ಅವತ್ತು? ಆಂಜನೇಯಲು ಮಿನಿಸ್ಟರ್ ಇದ್ದಾಗಲೇ ಯಾವುದೋ ಒಂದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಯಾವ್ಯಾವ ಸಮಾಜ ಅಂತೇಳಿ ಅವತ್ತೊಂದು ಬಿಟ್ರಲ್ಲ ಐಟಮ್ನ. ಯಾರು ಬಿಡಿಸಿದ್ದು ಅದನ್ನ? ನಾವು ಬಿಡಿಸಿದ್ವಾ? ಇವತ್ತು ಹೇಳ್ತೇನೆ ನಾನು, ಈ ರಾಜ್ಯದಲ್ಲಿ ಇರ್ತಕ್ಕಂಥ ಬಡ ಕುಟುಂಬಗಳು ಯಾವುದೇ ಜಾತಿಯವರಿರಲಿ, ಆ ಜಾತಿಗಳ ಬದುಕಿಗೆ ಎಲ್ಲ ರೀತಿಯ ಬೆಂಬಲವನ್ನ ಇವತ್ತು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಗೌರವಯುತವಾದಂಥ ಬದುಕನ್ನು ತರಲಿಕ್ಕೆ ನಮ್ಮ ಪಕ್ಷ ಇವತ್ತು ಸಂಪೂರ್ಣ ಸಹಕಾರ ಕೊಡಲಿಕ್ಕೆ ತಯಾರಾಗಿದ್ದೇವೆ.
ಪ್ರಾಮಾಣಿಕವಾದ ತೀರ್ಮಾನ ಮಾಡೋದಾದ್ರೆ ಅನ್ಕಂಡೀಷನಲ್ ಸಪೋರ್ಟ್ ಕೊಡ್ತೇವೆ. ಆ ತಳವರ್ಗದ ಜನ ಯಾರಿದ್ದಾರೆ, ಶೋಷಿತ ವರ್ಗ ಅಂತ ಏನು ಭಾಷಣ ಮಾಡ್ತಾ ಇದ್ದೀರಿ, ಸಮಾವೇಶ ಮಾಡಿದ್ದೀರಿ, ದೇವೇಗೌಡರು ಮುಖ್ಯಮಂತ್ರಿಗಳಿದ್ದಾಗ ಯಾವೊಂದು ಶಾಸಕರುಗಳು ಕೆಲವು ತೀರ್ಮಾನ ಮಾಡೋದಾದರೆ ರಾಜೀನಾಮೆ ಕೊಡ್ತೀವಿ ಅಂತ ಎದುರಿಸಿದಂಥ ಸಂದರ್ಭದಲ್ಲಿ ದೇವೇಗೌಡರು ನಾನು ಅಧಿಕಾರದಲ್ಲಿ ಮುಂದುವರಿಬೇಕು ಅಂದರೆ ಈ ತೀರ್ಮಾನ ಮಾಡೇ ಮಾಡ್ತೇನೆ, ಇಲ್ಲ ನಾನು ರಾಜೀನಾಮೆ ಕೊಟ್ಟು ಹೊರಗೆ ಬರ್ತೀನಿ ಅಂತಕ್ಕಂಥ ಧೈರ್ಯ ದೇವೇಗೌಡರು ಅವತ್ತು ತೋರಿಸಿದಾಗ ನೀವು ಆ ಮಂತ್ರಿಮಂಡಲದಲ್ಲಿ ಇದ್ರಿ. ಏನೇನು ಚರ್ಚೆ ಆಗಿದೆ ಈ ಬಡವರ ವರ್ಗದ ಬಗ್ಗೆ ಚರ್ಚೆ ಆದಾಗ, ರಾಜಕೀಯ ಮೀಸಲಾತಿನ ಸ್ಥಳೀಯ ಸಂಸ್ಥೆಗಳಲ್ಲಿ ಕೊಡ್ತಕ್ಕಂಥ ನಿರ್ಧಾರ ಮಾಡಿದಾಗ ಏನೇನು ಚರ್ಚೆ ಆಯಿತು, ನೀವುಗಳೇ ಇದ್ರಿ, ನೀವು ಸಮಿತಿ ಒಳಗಿದ್ರಿ, ಉಪಸಮಿತಿನಲ್ಲಿ. ಅವತ್ತು ದೇವೇಗೌಡರು ಯಾವ ರೀತಿ ನಡೆದಿದ್ದಾರೆ ಈ ವರ್ಗದ ಜನರ ಪರವಾಗಿ. ಇವತ್ತು ಹೇಳ್ತೇವೆ, ಬರೀ ಶೋಷಿತ ವರ್ಗಗಳ ಹೆಸರಿನಲ್ಲಿ ಸಾಕು ಆಗಿದ್ದೀರಿ ಮುಖ್ಯಮಂತ್ರಿ ಮಾಡಿ, ನಿಮ್ಮ ತಾಕತ್ತಿದ್ರೆ. ಇವತ್ತು ಜನ ಅಧಿಕಾರ 136 ಸೀಟ್ ಕೊಟ್ಟವ್ರೆ, ಕೊಡಿ, ಕ್ರಾಂತಿಕಾರಿ ಬದಲಾವಣೆ ಏನು ತರಬೇಕು ಆ ವರ್ಗದ ಜನರನ್ನ ಇವತ್ತು ಮೇಲೆತ್ತಲಿಕ್ಕೆ. ನಾವು ನಿಮ್ಮ ಪರವಾಗಿದ್ದೇವೆ. ಬರೀ ಭಾಷಣ ಮಾಡ್ಕೊಂಡು ಬುರುಡೆ ಭಾಷಣ ಮಾಡ್ಕೊಂಡು ಅದೆಂಥದ್ದು ಒಂದು ಗಾದೆ ಹೇಳ್ತಿದ್ರು, ಅದೆಂಥದ್ದು ಮೈಯೆಲ್ಲ ಅದೆಂಥದ್ದು ಪಾಪ ದಾಸೇನರ ಬಗ್ಗೆ ಅವರು ನಿಷ್ಠೆಯಿಂದ ದೇವ್ರನ್ನ ಭೋಜನ ಮಾಡಿ ಮನೆ ಮುಂದೆ ಹೋಗಿ ಭಿಕ್ಷೆ ಬಿಡ್ತಾರೆ. ಯಾವುದೋ ಒಂದು ಸಂಸ್ಕೃತಿ ಇದೆ, ದೊಡ್ಡ ದೊಡ್ಡ ಶ್ರೀಮಂತರ ಕುಟುಂಬದಲ್ಲಿ ಒಂದು ಸಂಸ್ಕೃತಿ ಇದೆ ನಮ್ಮಲ್ಲಿ. ಅವ್ರಿಗೆ ನಾನು ಹೋಲಿಕೆ ಮಾಡಬಾರ್ದು. ಬರೀ ಬುರುಡೆ ಬಿಟ್ಕೊಂಡು ಬೂಟಾಟಿಕೆ ಎಷ್ಟು ದಿವಸ ಮಾಡ್ತೀನಿ? ಜನ ಕೊಟ್ಟರು 135 ಸೀಟು, ಧೈರ್ಯವಾಗಿ ಮಾಡಿ. ಅಶೋಷಿತ ವರ್ಗಕ್ಕೆ ಏನು ಕಾರ್ಯಕ್ರಮ ಕೊಡಬೇಕು ಹಿಡ್ಕೊಂಡಿದ್ದಾರೆ ಯಾರ ನಿಮ್ಮನ್ನ. 3,80,000 ಕೋಟಿ ಬಜೆಟ್ಟು ತೋರಿಸ್ತೀನಿ ಏನು ಅಂತೇಳಿ ಹೇಳ್ತಾ ಇದ್ದೀರಲ್ಲ, ಕೊಟ್ರಪ್ಪ. ಅದು ಏನು ಕೊಡಬೇಕು ಶೋಷಿತ ವರ್ಗಕ್ಕೆ? ನಿಮ್ಮ ಪರವಾಗಿ ನಾವು ನಿಲ್ತೀವಿ. ಸ್ವಲ್ಪ ಹೊಡೆಯೋದು ನಿಲ್ಲಿಸಿ, ಕಮಿಷನ್ ಹೊಡೆಯೋದು ನಿಲ್ಲಿಸಿ. ಇದು ವಿಧಾನಸಭೆಯಲ್ಲಿ ಮಾತಾಡಬೇಕು, ಇದು ನಿಮ್ಮ ಮುಂದೆ ಟ್ರೈನಿಂಗ್ ತಗೋತಾ ಇದ್ರೆ ನೆಕ್ಸ್ಟ್ ಮಾತಾಡಕ್ಕಲ್ಲ. ಹಾ, ನಾನಲ್ಲ, ಅವ್ರು ಮಾಡಕ್ ಹೊರಟಿರೋದು. ಅದನ್ನೇ ಕಾಂಗ್ರೆಸ್ನವ್ರಿಗೆ ಹೇಳ್ತಾ ಇರೋದು ನಾನು. ಯಾಕೆ ಮಂಡ್ಯದಲ್ಲಿ ಈ ಮಟ್ಟಕ್ಕೆ ಪ್ರಾರಂಭ ಆಗಿದೆ? ಅಷ್ಟೊಂದು ಕೇಸರಿ ಶಾಲ್ ಕಾಣ್ತಾವಲ್ಲ ನಮ್ಮ ಯುವಕರ ಹೆಗಲ ಮೇಲೆ. ಅಪ್ಪ, ನಿಮ್ಮ ತಪ್ಪುಗಳ ಕಂಡ್ರಪ್ಪ ಕಾರಣ. ಮಂಡ್ಯ ಜಿಲ್ಲೆನ ಇನ್ನೊಂದು ಕರಾವಳಿ ಮಾಡಕ್ ಹೊರಟಿರೋರು ನೀವುಗಳು. ಜನ ಅಲ್ಲಿ ಅತ್ಯಂತ ಸೌಮ್ಯ ಸ್ವಭಾವದ ಜನ, ಮುಗ್ಧ ಜನ ಅವರು. ಗೊತ್ತಿದೆ ನನಗೂ, ನಾನು ಹಳ್ಳಿ ಸುತ್ತಿದ್ದೀನಿ ಮಂಡ್ಯದಲ್ಲಿ. ಲಾಠಿ ಕೊಟ್ರಲ್ಲಪ್ಪ ನಿನ್ನೆ ಸಿದ್ದರಾಮಯ್ಯವ್ರು. ಕೇಳ್ತೀನಿ, ಆಯ್ತಪ್ಪ, ಇಲ್ಲೆಲ್ಲೋ ಯಾರೋ ಕಲ್ಲು ಹೊಡೆದ್ರು, ಪೊಲೀಸ್ನವ್ರು ಹೊಡೆದು ಬಿಟ್ರು, ಲಾಠಿ ಹೊಡೆದ್ರಿ. ಅಲ್ಲೆಲ್ಲೋ ನೀವು ಹಿಂದೆ ಮುಖ್ಯಮಂತ್ರಿ ಇದ್ದಾಗ ಆ ಹುಬ್ಳಿ ಒಳಗೆ ಮಾದಾಯಿ ನೀರಿನ ವಿಷಯದಲ್ಲಿ ಹೋರಾಟ ಮಾಡ್ತಿದಾರಲ್ಲ ರೈತರು, ಊರ್ ಖಾಲಿ ಮಾಡಿಸ್ಬಿಟ್ರೆ ಹೊಡೆದು ಆ ಹೆಣ್ಮಕ್ಳಿಗೆಲ್ಲ. ಇದು ನಿಮ್ಮ ಸಂಸ್ಕೃತಿ. ಇದು ಮಾಡೇ ಇವತ್ತು ಬಿಜೆಪಿನ ಬೆಳೆಸ್ತಿರೋರು ನೀವು, ನಾವಲ್ಲ. ಇರಲಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಮೊನ್ನೆ ದಿನ ಲಾಠಿ ಚಾರ್ಜ್ನ ಅವಶ್ಯಕತೆ ಇರಲಿಲ್ಲ. ನಾನು ಇವತ್ತು ಅದಕ್ಕೆ ಹೇಳ್ತಾ ಇದ್ದೇನೆ, ಜಿಲ್ಲಾಧಿಕಾರಿಗೆ ನಾನು ಎಷ್ಟು ಬಾರಿ ಫೋನ್ ಮಾಡಿದ್ದೇನೆ. ನಾನು ಅವತ್ತು ಹೋಗಲಿಲ್ಲ, ನಾನು ಆ ಸ್ಪಾಟ್ಗೆ ಹೋಗಲಿಲ್ಲ. ಅವತ್ತು ಅಶೋಕ್ ಹೋದರು, ನಾನು ಅವತ್ತು ಹೋಗಲಿಲ್ಲ. ನಾನು ಅಧಿಕಾರಿಗೆ 5 ಬಾರಿ ಹೇಳಿದೆ, ಜಿಲ್ಲಾಧಿಕಾರಿಗೆ ಫೋನ್ ಮಾಡಿದ್ದೇನೆ, ಕಾಲಲ್ಲಿ ಲಿಸ್ಟ್ ತೆಗೆಸಿ ಅಡ್ವೈಸ್ ಮಾಡಿದ್ದೀನಿ ಅವರಿಗೆ, ಜಿಲ್ಲಾಧಿಕಾರಿಗೆ. ತಕ್ಷಣ ಕ್ರಮ ತಗೊಳ್ಳಿ, ಅಲ್ಲಿ ಶಾಂತಿ ವಾತಾವರಣ ತರಲಿಕ್ಕೆ ನಿಮ್ಮ ಪೊಲೀಸ್ ಅಧಿಕಾರಿಗಳನ್ನ ಇಟ್ಟು ಈ ದಬ್ಬಾಳಿಕೆ ಮಾಡ್ಕೋಬೇಡಿ, ಪೆಟ್ಟು ತಿಂತೀರಿ ಅಂತ ಹೇಳಿದೆ ಜಿಲ್ಲಾಧಿಕಾರಿಗೆ. ಹೇಳಿದ್ರೆ ಹೇಳಿ, ಜಿಲ್ಲಾಧಿಕಾರಿ ಕರೆದು ಕೇಳಿ ಅವರಿಗೆ, ಮಂತ್ರಿಗೆ, ನೀವು ಮಾಡೋ ಕೆಲಸ ನಾನು ಮಾಡಿದ್ದೀನಿ, ಅಲ್ಲಿ ಶಾಂತಿ ಭಂಗ ಆಗಬಾರ್ದು ಅಂತ ಹೇಳಿ. ಅದಕ್ಕೆ ನನ್ನ ಮೇಲೆ ದೋಷ ಕೊಡ್ತೀರಾ ನೀವು? ನಾನು ಇಂಥ ವಿಷಯ ಇಟ್ಕೊಂಡು ಚಿಲ್ಲರೆ ರಾಜಕೀಯ ಮಾಡಲ್ಲ. ಎಷ್ಟು ಮಟ್ಟಿಗೆ ಅಕ್ಸೆಪ್ಟ್ ಮಾಡಿದ್ದಾರೆ ಅಂತೀನಿ. ಈಗ ನನ್ನ ಉದ್ದೇಶ ಅಲ್ಲಿ ಹೋಗಿದ್ದು ಯಾವುದೇ ಅಹಿತಕರ ಘಟನೆಗಳಾಗದೆ
ಅಲ್ಲಿ ಒಂದು ಶಾಂತಿ ಭಂಗ ತರ್ತಕ್ಕಂಥ ದೃಷ್ಟಿಯಿಂದ ನಾನು ಹೋಗಿದ್ದೇನೆ. ಅಲ್ಲಿ ಯಾರಿದ್ರು ಯಾರಿರಲಿಲ್ಲ ನನ್ನ ಪ್ರಶ್ನೆ ಇರಲಿಲ್ಲ. ಅವರೇ ಹೇಳಿದಂಥ ರೀತಿಯಲ್ಲಿ ಮಂಡ್ಯ ಜಿಲ್ಲೆಯ ಜನ ನಮಗೆ ಬೆಳೆಸಿದ್ದಾರೆ. ಆ ಜಿಲ್ಲೆಯ ಜನಕ್ಕೆ ಯಾರಾದ್ರೂ ಒಬ್ಬ ಸಾಮಾನ್ಯ ಪ್ರಜೆಗೆ ಅನ್ಯಾಯ ಆದರೂ ಅವ್ರಿಗೆ ರಕ್ಷಣೆಗೆ ಹೋಗ್ತಕ್ಕಂಥದ್ದು ನನ್ನ ಕರ್ತವ್ಯ ಇದೆ ಅಂತಕ್ಕಂಥ ಸಾಮಾನ್ಯ ತಿಳುವಳಿಕೆ ಇಟ್ಕೊಂಡಿದ್ದೇನೆ. ಅದರಿಂದ ನನಗಿವ್ರು ಯಾರಿಂದೂ ಸರ್ಟಿಫಿಕೇಟ್ ಬೇಕಿಲ್ಲ. ನಾನು ಜನತೆಗೆ ಅನ್ಯಾಯ ಆದಾಗ ಅವ್ರ ಪರವಾಗಿ ರಕ್ಷಣೆ ಕೊಡ್ಲಿಕ್ಕೆಲ್ಲ ಹೋಗಿದ್ದೇನೆ ಹೊರತು ಬೆಂಕಿ ಹಚ್ಚೋ ಕೆಲಸಕ್ಕೆ ನಾನು ಹೋಗಿಲ್ಲ. ನಾನು ನಿನ್ನೆನೂ ಸಹ ಯಾವುದೇ ರೀತಿಯ ಸಂಘರ್ಷಕ್ಕೆ ಒಳಗಾಗ್ತಕ್ಕಂಥ ಮಾತುಗಳನ್ನು ಹೇಳಿಲ್ಲ. ನಿಮ್ಮ ಅಧಿಕಾರಿಗಳ ವೈಫಲ್ಯಗಳನ್ನು ಸರಿಪಡಿಸ್ಕೊಳ್ಳಿ ಅಂತಕ್ಕಂಥ ಸಲಹೆ ಕೊಟ್ಟು ಬಂದಿದ್ದೇನೆ. ನೆನ್ನೆ ಸಭೆಯಲ್ಲಿ 13 ನಿಮಿಷ ಮಾತನಾಡಿದ್ದೇನೆ. ನೆನ್ನೆ ಸಭೆಯಲ್ಲಿ 13 ನಿಮಿಷದಲ್ಲೂ ನಾನು ನೀವು ಯಾವ ರೀತಿ ನಡ್ಕೊಂಡ್ರಿ, ನಾನು ಹೇಳಿದಂಥ ಸಲಹೆಗಳನ್ನು ಯಾವ ರೀತಿ ತಿರಸ್ಕಾರ ಮಾಡ್ಕೊಂಡ್ರಿ, ಅದರ ಪ್ರತಿಫಲ ಇದು ಅಂತಕ್ಕಂಥದ್ದನ್ನು ಹೇಳಿ ಬಂದಿದ್ದೇನೆ. ಅದು ಅವರಿಗೆ ಬಿಟ್ಟಿದ್ದು. ಅವರೆಲ್ಲ ದೊಡ್ಡವರು ಅವರೆಲ್ಲ. ಈಗ ನಾವು ಅವರಿಂದ ಕೆಲವು ಸಲಹೆ ತಗೋಬೇಕಾಗಿದೆ. ಬೆಳೆದು ಬಿಟ್ಟವ್ರೆ, ಅನುಭವಿಸ್ತರು, ಅವರಿಂದ ಅನುಭವ ಪಡಿಬೇಕು ನಾವೀಗ. ಆ ಪರಿಸ್ಥಿತಿ ನಾವಿದ್ದೀವಿ. ರಾಮನೇ ನನ್ನ ಪಾರ್ಟ್ನರ್ಸಿಗ ಅವರು, ನಾನು ಬಿಜೆಪಿಯವ್ರ ಬಗ್ಗೆನೂ ಮಾತನಾಡೋದು, ಕಾನೂನು ಬಾಹಿರ ಚಟುವಟಿಕೆ ಮಾಡ್ತಕ್ಕಂಥದ್ದಕ್ಕೆ ನಾನು ಬೆಂಬಲ ಕೊಡಲ್ಲ. ಬಿಜೆಪಿ ನಾಯಕರಿಗೂ ನಾನು ಹೇಳ್ತಕ್ಕಂಥದ್ದು, ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ನನ್ನ ಧ್ವನಿ ನಿಮ್ಮ ಜೊತೆಗಿರುತ್ತೆ ಅನ್ಕೋಬೇಡಿ. ನನಗೆ ಬೇಕಾಗಿರೋದು ಹೇಳೋದಲ್ಲ, ಕುವೆಂಪು ಹೆಸರನ್ನ ಮಹಾನ್ ನಾಯಕರು, ಸರ್ವ ಜನಾಂಗದ ಶಾಂತಿಯ ತೋಟ. ಕುಮಾರಸ್ವಾಮಿ ಅವರು ಅದೆಂತೋ ಟ್ವೀಟ್ ಮಾಡೋದು, ಅವು ಕಾಂಗ್ರೆಸ್ನವರು ಹಿಂದೆ ಏನು ಮಾತಾಡೋರೆ ಹಿಜಾಬ್ ಬಗ್ಗೆ ಎಲ್ಲ ಅಂತೇಳಿ. ಎಸ್, ಮಾತಾಡಿದ್ದೇನೆ. ಇವತ್ತು ಒಂದು ಅದೇ ಸ್ಟ್ಯಾಂಡೇ ಹೇಳಿದ್ದಾರಲ್ಲ. ಪಾಪ ಜನಗಳು ಕಷ್ಟದಲ್ಲಿದ್ದಾರೆ, ಜನಗಳ ಕಷ್ಟ ಸುಖ ಕೇಳಕ್ ಬರಬೇಕಾಗಿತ್ತು. ಪಾಪ ಏನು ಸಿದ್ದರಾಮಯ್ಯ ಹೇಳ್ತಾವ್ರೆ, 240 ಕೋಟಿ ಪರಿಹಾರ ಕೊಟ್ಬಿಟ್ಟಿದ್ದೀನಿ ಅಂತ. ತೆಗೀರಿ, 29 ಲಕ್ಷಕ್ಕೆ ಎಷ್ಟಾಯ್ತದೋ ಒಂದೊಂದು ರೈತ ಕುಟುಂಬಕ್ಕೆ 1800 ರೂಪಾಯಿ. ಏನು ರೈತರು ಭಿಕ್ಷೆ ಬೇಡಕ್ಕೆ ನಿಮ್ಮ ಹತ್ರ ರಜೆ ಹಾಕೊಂಡವ್ರ ಈ ಸರ್ಕಾರದ ಮುಂದೆ? ಮಾತೆತ್ತರದಿಂದದು ನರೇಂದ್ರ ಮೋದಿ ಹತ್ರ ದುಡ್ಡು ತರಿಸಿ ಅಂತೇನೆ. ನರೇಂದ್ರ ಮೋದಿ ಹತ್ರ ತರ್ಸೋಣ, ಆಮೇಲೆ ದುಡ್ಡನ್ನ. ಮೊದಲು ನೀವು ದುಡ್ಡು ಹೊಡೆಯೋದು ನಿಲ್ಲಿಸಿ, ಲೂಟಿ ಹೊಡೆಯೋದನ್ನ ಸರಿಯಾದ ರೀತಿ ಇರ್ತಕ್ಕಂಥ ಜನಗಳ ದುಡ್ಡನ್ನು ಹಂಚಿ. ಈಗ ರಾಜಕೀಯ ಇನ್ನೊಂದು ಫೈನಲ್ ಆಗಿ ಹೇಳ್ಬಿಡ್ತೀನಿ, ಫೈನಲ್ ಆಗಿ ಒಂದು, ಇವರು ಪದೇ ಪದೇ ಕಾಂಗ್ರೆಸ್ ನಾಯಕರು ಅಯೋಧ್ಯೆ ವಿಷಯದಲ್ಲಿ ರಾಜಕೀಯ ಮಾಡ್ತಾರೆ. ನರೇಂದ್ರ ಮೋದಿ ಅವರು ರಾಜಕೀಯ ಬಳಕೆ ಮಾಡ್ಕೊಂಡ್ರು ಅಯೋಧ್ಯೆ ವಿಷಯನ ಅಂತ ಹೇಳ್ತಾರಲ್ವಾ. ಈಗ ನಾನು ಅಯೋಧ್ಯೆ ವಿಷಯದಲ್ಲಿ ರಾಮ ಮಂದಿರ ಕಟ್ಟಬೇಕಾದ್ರೆ ನಾನೊಂದು ಬಾರಿ ಕೇಳಿದ್ದೇನೆ, ಹಣ ಸಂಗ್ರಹ ಏನು ಮಾಡ್ತಾ ಇದ್ದೀರಿ, ಏನು ಹಣ ಸಂಗ್ರಹ ಆಯಿತು ಜನಗಳ ಮುಂದೆ ಇಡಿ ಅಂತ ನಾನು ಹೇಳಿದ್ದೇನೆ. ನಾನು ಅಟ್ಯಾಕ್ ಮಾಡಿದ್ದೇನೆ ಆ ಸಂದರ್ಭದಲ್ಲಿ. ಎಷ್ಟು ಹಣ ಸಂಗ್ರಹ ಆಗಿದೆ ಜನಗಳ ಮುಂದೆ ಪಾರದರ್ಶಕ ಇಡಬೇಕು ಅಂತ, ಜನಗಳ ದುಡ್ಡು ಅಂತ. ಇವತ್ತು ಇವ್ರು ಹೇಳ್ತಾವ್ರಲ್ಲ ಮಾತಿಗೆ ನರೇಂದ್ರ ಮೋದಿ ಅವ್ರ ರಾಜಕೀಯ ಮಾಡ್ತಾರೆ ಅಂತ ಹೇಳಿ. ನೀವೇನು ರಾಜಕೀಯ ಮಾಡ್ತಾ ಇದ್ದೀರಿ? ಅಲ್ಲಾದ್ರೂ ಅಯೋಧ್ಯೆನಲ್ಲಿ ರಾಮ ಮಂದಿರ ಕಟ್ಟಿರೋದು ದೇಶದ ರಾಮನ ಬಗ್ಗೆ ನಂಬಿಕೆ ಇರ್ತಕ್ಕಂಥ ಕುಟುಂಬಗಳು ದೇಣಿಗೆ ಕೊಟ್ಟವ್ರೆ. ದೇಣಿಗೆ ಕೊಟ್ಟು ಈ ರಾಜ್ಯದ ದೇಶದ 140 ಕೋಟಿ ಜನರಲ್ಲಿ ಹಲವಾರು ಜನ ರಾಮನ ಬಗ್ಗೆ ನಂಬಿಕೆ ಇಟ್ಟುಕೊಂಡಿರ್ತಕ್ಕಂಥವ್ರು ದುಡ್ಡು ಕೊಟ್ಟು ಮಂದಿರ ಕಟ್ಟಿರೋದಲ್ಲಿ ಪ್ರತಿಷ್ಠಾಪನೆ ಸಂಸ್ಥೆಯಿಂದ, ರಾಮ ಟ್ರಸ್ಟಿಂದ. ನೀವಿಲ್ಲ 5 ಗ್ಯಾರಂಟಿ ಸಿದ್ದರಾಮಯ್ಯ ನುಡಿದಂತೆ ನಡೆದಿದ್ದಾರೆ. 5 ಗ್ಯಾರಂಟಿ. ಆ 5 ಗ್ಯಾರಂಟಿ ಕೊಡಬೇಕಾದ್ರೆ, ಘೋಷಣೆ ಮಾಡಬೇಕಾದ್ರೆ, ಆ ದುಡ್ಡು ಕೊಡಬೇಕಾದ್ರೆ ದುಡ್ಡನ್ನ ಸೋನಿಯಾ ಗಾಂಧಿ ಕರ್ಕೊಂಬಂದು ಕಾರ್ಯಕ್ರಮ ಮಾಡಬಹುದು, ಪ್ರಿಯಾಂಕಾ ಗಾಂಧಿ ಕರ್ಕೊಂಬಂದು ಮಾಡಬಹುದು ಕಾರ್ಯಕ್ರಮ, ರಾಹುಲ್ ಗಾಂಧಿ ಕರ್ಕೊಂಬಂದು ಕಾರ್ಯಕ್ರಮ ಮಾಡಬಹುದು. ಇದು ರಾಜಕೀಯ ಅಲ್ವಾ? ಈ ದುಡ್ಡು ಯಾರ್ದು? ನೀವೇ ರಾಜಕೀಯ ಮಾಡ್ಕೊಂಡು ಮಾಡ್ತಿರಲ್ಲ. ನುಡಿದಂತೆ ನಡೆದಿದ್ದೇವೆ. 5 ಗ್ಯಾರಂಟಿ. ಇದು ಯಾರು ದುಡ್ಡು? ಒಂದು ನಿಮಿಷ, ಅದ್ ಬಿಡ, ಈ ಚುನಾವಣೆ ಆದ್ಮೇಲೆ ಗೊತ್ತಾಯ್ತು ಅವ್ರದೆಲ್ಲ. ಈಗ ಇಲ್ಲಿ ಪ್ರಶ್ನೆ, ಈ ರಾಜ್ಯದ ಜನತೆಯ ತೆರಿಗೆ ಹಣ ಈ 5 ಗ್ಯಾರಂಟಿ ಕೊಡ್ತಾ ಇರೋದು ನೀವು. 5 ಗ್ಯಾರಂಟಿ ರಾಜ್ಯದ 6.5 ಕೋಟಿ ಜನತೆಯ ಬೆವರು ಸುರಿಸಿರ್ತಕ್ಕಂಥ ತೆರಿಗೆ ಹಣ ಇದು. ಇದನ್ನು ಮಾಡೋದಕ್ಕೆ ರಾಜಕೀಯ ಮಾಡ್ತಾ ಇಲ್ವಾ ನೀವು? ಇದನ್ನು ಮಾಡ್ಲಿಕ್ಕೆ ರಾಹುಲ್ ಗಾಂಧಿ ಯಾರಿಲ್ಲಿ ಬರ್ಲಿಕ್ಕೆ, ಆ ಕಾರ್ಯಕ್ರಮ ಉದ್ಘಾಟನೆ ಮಾಡ್ಲಿಕ್ಕೆ?
ಜನಗಳ ದುಡ್ಡು ಇದು. ಅದಕ್ಕೆ ಹೇಳ್ತೀರಿ ನೀವು ಅಯೋಧ್ಯೆ ಮಂದಿರ ಕಟ್ಟಿರೋದನ್ನ ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ಳೋಕೆ ದುರ್ಬಳಕೆ ಮಾಡ್ಕೊಂಡ್ರು ಅಂತ ಹೇಳ್ತಾ ಇದ್ರೆ. ಅವ್ರು 50 ವರ್ಷದ ಹೋರಾಟ ಅವ್ರದ್ದು, ಬಿಜೆಪಿ ಅವ್ರದ್ದು. ನಿಮ್ಮದು ಇಲ್ಲೇ ಹೋರಾಟ, ಅಧಿಕಾರ ಹಿಡಿಯಕ್ಕೆ ಹೋರಾಟ ಇದು. ಬಿಜೆಪಿ ರಾಮನು ಒಂದೇ, ಇವ್ರು ಹೇಳ್ತಾರಲ್ಲ ರಾಮ, ಆ ರಾಮನು ಒಂದೇ, ಎರಡು ಒಂದೇ. ತಿಮ್ಮೇಗೌಡ ಸಾಕಿದ್ರು ಇದಕ್ಕೆ ಬರೋಣ ಇದು ತೋರ್ಸೋದೇ ಒಂದು ವಿಚಾರ ಆಯ್ತು. ಸದ್ಯ ಖರ್ಗೆ ಅವರಿಗೆ ಕನಸೆಲ್ಲ ಬಿದ್ದಿದೆ. ಅಂಬೇಡ್ಕರ್ ಅವ್ರ ಕನಸಲ್ಲಿ ಬಂದು ಹೇಳಿದ್ದಾರೆ. ಹಾ, ಇದೆಲ್ಲ ಇನ್ನು ಯಾರ್ಯಾರನ್ನೇ ಬರ, ಯಾರು ಏನು ಬರ್ದವ್ರು, ಯಾರು ಮೇಲೊಬ್ಬ ಕಾಯ್ತವನ ಬರೆಯಕ್ಕೆ. ಯಾರ್ಯಾರು ಏನೇನು ಬರ್ದವನ ಯಾರು